ನಮಸ್ಕಾರ ಚಾಂಪಿಯನ್ಸ್, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ನೆನ್ನೆ ಲೈವ್ ಕ್ಲಾಸ್ ನೋಡಿದ್ರೆ ಹೀಗೆ ಹೇಳ್ತಿದ್ದೀನಿ. ಒಂದು ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಇತ್ತು, ಬಟ್ ನೆಕ್ಸ್ಟ್ ಲೈವ್ ಕ್ಲಾಸಿಂದ ಅಂತೂ ಆಗೋದೇ ಇಲ್ಲ. ಬಿಕಾಸ್ ಈಗ ಒಂದು ಹೊಸ ಕನೆಕ್ಷನ್ ಆಗಲೇ ಹೇಳಿದ್ದೀವಿ. ಸೊ ಇನ್ನೇನು ಬರುತ್ತೆ, ನಾಳೆ ಅಂದರೆ ಬರುತ್ತೆ. ಸೊ ನೆಕ್ಸ್ಟ್ ಲೈವ್ ಕ್ಲಾಸಿಂದ ಅಂತೂ ಫುಲ್ ಸ್ಟ್ರೀಮ್ ಆಗುತ್ತೆ, 100% ಗ್ಯಾರಂಟಿ. ಓಕೆನಾ? ಸೊ ನೋ ನೆಟ್ವರ್ಕ್ ಇಶ್ಯೂಸ್, ನಥಿಂಗ್, ಯಾವ ಬಫರ್ ಇಲ್ಲ, ಏನಿಲ್ಲ, ಫುಲ್ ನಿಮ್ಮ ಮುಂದೆನೇ ಬಂದಂಗಿರುತ್ತೆ. ಸೊ ಅಷ್ಟು ಫುಲ್ 500 Mbps 400 Mbps ಹಾಕಿಸ್ಕೊತಿದ್ದೀವಿ, ಯಾವ ಪ್ರಾಬ್ಲಮ್ ಇಲ್ದಿರ. ಹೇಳ್ತಿದ್ದೀನಲ್ಲ, ಸೊ ವಾಟ್ ಎವರ್ ಈಸ್ ಪಾಸಿಬಲ್ ವಿ ಆರ್ ಡೂಯಿಂಗ್ ಇಟ್ ಫ್ರಮ್ ಅವರ್ ಎಂಡ್. ಆಗಲಿ ಏನೇ ಆಗಲಿ, ವಿ ವಿಲ್ ಡೂ ಇಟ್. ಓಕೆನಾ? ಸೊ ಈಗ ಯಾರ್ಯಾರು ನಿನ್ನೆ ಏನು ಕ್ವಶನ್ ಸಾಲ್ವ್ ಮಾಡಿದ್ದೀನಿ ಅದು ನೀವು ನೋಡಿದ್ರಿ, ಇಫ್ ಯು ಆರ್ ಪರ್ಫೆಕ್ಟ್ ಮುಂದೋಡಿಸ್ರಿ. ಸೊ ಡೋಂಟ್ ವಾಚ್, ಅಂದರೆ ನಾನೇ ಹೇಳ್ತಿದ್ದೀನಿ. ಮತ್ತು ನಿಮಗೆ ಗೊತ್ತಿಲ್ಲ, ಓಕೆ ಚೆಕ್ ಮಾಡಿ. ಗೊತ್ತು ಅಂದರೆ ಯಾವ ಕ್ವಶನಿಂದ ಸೇಮ್ ಅದೇ ಆರ್ಡ್ರಲ್ಲಿದೆ. ಸೊ ಯಾವ ಕ್ವಶನಿಂದ ನೀನೆ ಬಿಟ್ನೋ ಅಲ್ಲಿಂದ ಚೆಕ್ ಮಾಡಿ, ಬಿಕಾಸ್ ಮಿಸ್ ಮಾಡಿಬಿಡಿ. ಸೊ ಡೋಂಟ್ ಮಿಸ್. ಯಾಕಂದರೆ LBAಯಿಂದ ತೊಗೊಂಡಿದ್ದೀನಿ ಆ್ಯಂಡ್ ಇಟ್ಸ್ ಇಸ್ ನಾಟ್ ಫ್ರಮ್ ಟೆಕ್ಸ್ಟ್ ಬುಕ್. ಸೊ ಒಂದೊಂದು ಥರ ಇದೆ. ಕೆಲವೊಂದು ಒಂದಲ್ಲ 2 ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ. ವಾಟ್ ಎವರ್ ಯು ವಾಂಟ್ ಮತ್ತೆ ಹೇಳಿ. ಓಕೆ? ಸೊ ಅಗೇನ್ ಕ್ವಿಕ್ಕಾಗಿ ಹೋಗ್ತೇನೆ. ನಿಮಗೆ ಸಮ್ ಆಫ್ ಅಂದರೆ ಎಂತ್ ಟರ್ಮ್ ಗೊತ್ತು, ಸಮ್ ಆಫ್ ಎಂತ್ ಟರ್ಮ್ ಗೊತ್ತು. ನೆಕ್ಸ್ಟು ಯಾವುದು ಫಾರ್ಮುಲಾ SN ಎರಡು ಫಾರ್ಮುಲಾ ಇದೆ, ಎಲ್ಲ ಗೊತ್ತಲ್ಲ. ಸೊ 3 ಟರ್ಮ್ ಕೊಟ್ಟರು ಅಂದರೆ ಏನು ಅಂತಲೂ ಹೇಳಿದ್ದೇನೆ, 4 ಟರ್ಮ್ ಕೊಟ್ಟರು ಏನು ಅಂತಲೂ ಹೇಳಿದ್ದೇನೆ. ಸೊ ಅದನ್ನೆಲ್ಲ ಕ್ವಶನ್ಸಲ್ಲಿದೆ, ಕ್ವಶನ್ಸು ಚೆಕ್ ಮಾಡ್ಕೊಂಡು ಹೋಗೋಣ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಅಗೇನ್ ವೇಸ್ಟ್ ಟೈಮ್ ಫಾರ್ ದಟ್. ಸೊ ಡೈರೆಕ್ಟ್ ಕ್ವಶನ್ಗೆ ಬರ್ತೀನಿ. ಫೈಂಡ್ ದ ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 and 201 ದಟ್ ಆರ್ ಡಿವಿಸಬಲ್ ಬೈ 5 ಯೂಸಿಂಗ್ ಫಾರ್ಮುಲಾ. ಯೂಸಿಂಗ್ ಫಾರ್ಮುಲಾ ಅಂದಾಗ, ಸೊ ಫಸ್ಟು ನ್ಯಾಚುರಲ್ ನಂಬರ್ ಡಿವಿಸಬಲ್ ಬೈ 5 ಏನಾಯ್ತೆ? 5. ನೆಕ್ಸ್ಟು 10, ಸೊ ಆನ್. ಲಾಸ್ಟ್ ಏನಾಗಿದೆ? 200. ಸೊ ನಿಮಗೆ ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ. ಸೊ ನಂಬರ್ ಆಫ್ ಟರ್ಮ್ಸ್ ಒಂದು ಫೈಂಡ್ ಮಾಡ್ಕೊಂಡ್ರಿ ಅಂದರೆ ಯು ಕ್ಯಾನ್ ಫೈಂಡ್ ದ ಸಮ್. ಸೊ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರುತ್ತೆ. ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಯಾವ ಫಾರ್ಮುಲಾ? ಫಸ್ಟು AN. ಸೊ AN ಈಸ್ ಈಕ್ವಲ್ ಟು A + n - 1 × D. ಸೊ ಫಾರ್ಮುಲಾ ಬರೀತೀರಾ. ಫಾರ್ಮುಲಾ ಬರೆಯೋದಕ್ಕಿಂತ ಮುಂಚೆ ಕ್ಲೀನಾಗಿ ಒಂದು ಬರ್ಕೊಡ್ರಿ. ಏನೇನು ಕೊಟ್ಟಿದ್ದಾರೆ, ಏನೇನಿದೆ, ಏನೇನಿಲ್ಲ. ಸೊ ಅದು ಬರ್ಕೊಂಡು ಸಾಲ್ವ್ ಮಾಡಿರಿ. ಸೊ ಡೈರೆಕ್ಟಾಗೆ ತೊಗೊಳಕ್ಕೆ ಹೋಗಬೇಡ್ರಿ. ಸೊ ಫಸ್ಟ್ ಟರ್ಮ್ ಬರೀರಿ, FIRST. ಸೊ FIRST ಫಸ್ಟ್ ಟರ್ಮ್ ನಾನು ಒಂದಕ್ಕೆ ಬರೀತೀನಿ, ಎಲ್ಲದಕ್ಕೂ ಬರೆಯಲ್ಲ. ಸೊ ಫಸ್ಟ್ ಟರ್ಮ್ ಏನು? A. ಎಷ್ಟಿದೆ? 5. ನೆಕ್ಸ್ಟು ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್, ಲಾಸ್ಟ್ ಅಲ್ಲ, nth ಟರ್ಮ್ AN ಎಷ್ಟಿದೆ? 200. ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್ CD ಅಂತ ಬರೆಯೋಂಗಿಲ್ಲ ನೀವು ಎಕ್ಸಾಮಲ್ಲಿ. ಐ ಆಮ್ ಟೆಲಿಂಗ್, CD ಅಂತ ಬರೆಯೋಂಗಿಲ್ಲ, ಕಾಮನ್ ಡಿಫ್ರೆನ್ಸ್ ಫುಲ್ ಬರೀಬೇಕು. ಸೊ ಏನಿದೆ? D ಎಷ್ಟಿದೆ? 10 - 5, 5. n ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದನ್ನು ಫೈಂಡ್ ಮಾಡಬೇಕು. ಸೊ ಫಾರ್ಮುಲಾ, ಸೊ ಏನು? AN ಈಸ್ ಈಕ್ವಲ್ ಟು A + n - 1 × D. ಫಾರ್ಮುಲಾ ಹಾಕಲೇಬೇಕು, ಫಾರ್ಮುಲಾಗೆ ಮಾರ್ಕ್ಸ್ ಇದೆ. ಓಕೆನಾ? ಸೊ AN 200, A 5 + n ಗೊತ್ತಿಲ್ಲ, D ಈಸ್ ಆಲ್ಸೋ 5. ಸೊ 5 ಲೆಫ್ಟ್ ಸೈಡ್ ಬಂತು ಅಂದರೆ 195 ಆಗುತ್ತೆ. ಸೊ ಏನಾಯಿತು? 5n - 5. -5 ಲೆಫ್ಟ್ ಸೈಡ್ ಬಂತು, ಪ್ಲಸ್ ಆಗುತ್ತೆ. 200 ಈಸ್ ಈಕ್ವಲ್ ಟು 5n. ಸೊ n ಈಸ್ ಈಕ್ವಲ್ ಟು 40. ಸೊ ನಂಬರ್ ಆಫ್ ಟರ್ಮ್ಸ್ ಗೊತ್ತಾಯಿತು. ಸೊ ನಂಬರ್ ಆಫ್ ಟರ್ಮ್ಸ್ ಗೊತ್ತಾದಮೇಲೆ SN ಈಸ್ ಈಕ್ವಲ್ ಟು 2 ಸಿಂಪಲ್ಲಾಗಿ ಅಂದರೆ A + AN. ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಬಿಕಾಸ್ ದಿಸ್ ಫಾರ್ಮುಲಾ ಈಸ್ ವ್ಯಾಲಿಡ್. ಸೊ SN ಫೈಂಡ್ ಮಾಡಬೇಕು. ಸೊ n ಗೊತ್ತು, 40/2. A is 5, AN is 200. ಸಾಲ್ವ್ ಮಾಡಿರಿ. 2 1s 2 20s. ಸೊ 20 × 205 ವಿಚ್ ಈಸ್ SN. ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ? ನಾನು ಅದು ಮಲ್ಟಿಪ್ಲಿಕೇಶನ್ ಮಾಡಲ್ಲ, ನೀವು ಮಾಡಿರಿ, ಸಿಂಪಲ್. ಸೊ ದ ಸಮ್ ಫಾರ್ಮುಲಾ ವಾಸ್ ಇನ್ವೆಂಟೆಡ್ ಬೈ, ನಾನು ಹೇಳಿದೆ ಬಟ್ ಇನ್ನೊಂದ್ಸಲ ಹೇಳ್ತೀನಿ ಫಾಸ್ಟಾಗಿ. ಸೊ ಗಾಸ್ ಯಾವಾಗ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ. ಆ್ಯಕ್ಚುಲಿ ಹೇಳೋದ ಪ್ರಕಾರ ಅವ್ರ ಮ್ಯಾಥ್ಸ್ ಟೀಚರ್
ಹಿ ಡಿಂಟ್ ವಾಂಟ್ ಟು ಸಾಲ್ವ್. ಸೊ ಒಂಥರ ಲೇಸಿ ಆಗಿದ್ದರು, ಹುಡುಗರಿಗೆ ಪ್ರಾಬ್ಲಮ್ ಕೊಟ್ಟು ನೀವೇ ಸಾಲ್ವ್ ಮಾಡಿರಿ ಅಂತ ಕೊಟ್ಟರು. ಸೊ ಗಾಸ್ ಏನು ಮಾಡ್ದೆ, ಹಿ ವಾಸ್ ಕ್ಲೆವರ್. ಸೊ 1 2 3 4 ಎಲ್ಲದೂ ಆ್ಯಡ್ ಮಾಡ್ಕೊಂಡು ಹೋಗೋದು ಯಾಕೆ, ಇದನ್ನು ಫಾಸ್ಟಾಗಿ ಹೆಂಗೆ ಮಾಡ್ಬೋದು. ಸೊ ಹೆಂಗೆ ಮಾಡ್ಬೋದು ಅಂದರೆ ಈಗ 1 2 so on, ಈಗ 3. ಸಿಮಿಲರ್ಲಿ ಲಾಸ್ಟಲ್ಲಿ 98 99 100 ಮಧ್ಯದಲ್ಲಿ ಟರ್ಮ್ಸ್ ಬರುತ್ತೆ ತಾನೆ. ಸೊ ಅವ ಏನು ಮಾಡ್ದ, ಫಸ್ಟ್ ಟರ್ಮ್ ತೊಗೊಂಡ, ಲಾಸ್ಟ್ ಟರ್ಮ್ ತೊಗೊಂಡ, ಎರಡು ಆ್ಯಡ್ ಮಾಡ್ದ, ಎಷ್ಟು ಬರುತ್ತೆ 101, ಹೌದಾ ಇಲ್ಲೋ. ನೆಕ್ಸ್ಟು ಸೆಕೆಂಡ್ ಟರ್ಮ್ ತೊಗೊಂಡ, ಲಾಸ್ಟ್ ಸೆಕೆಂಡ್ ಟರ್ಮ್ ತೊಗೊಂಡ, ಆ್ಯಡ್ ಮಾಡ್ದ 99 + 2 ಅಗೇನ್ 101. ಸಿಮಿಲರ್ಲಿ 3 × 98 ಥರ್ಡ್ ಟರ್ಮು, ಲಾಸ್ಟ್ ಥರ್ಡ್ ಟರ್ಮು ಅಗೇನ್ 101. ಸೊ ಈಗ ಮಾಡಿದಾಗ ಏನಾಯಿತು, ಅರ್ಧ ಬ್ರೇಕ್ ಆಯಿತಾ, ಎಕ್ಸಾಕ್ಟ್ಲಿ ಅರ್ಧ ಬ್ರೇಕ್ ಆಯಿತಾ. ಸೊ ಎಷ್ಟು ಉಳಿತು, ಸೊ ನೌ ದೇರ್ ಆರ್ 50, ಯಾಕಂದರೆ ಇಲ್ಲಿ ಅರ್ಧ ಡಿವೈಡ್ ಆಯಿತು. ಸೊ ದೇರ್ ಆರ್ ಓನ್ಲಿ 50 ಟೈಮ್ಸ್ ವಿಚ್ ಈಸ್ 101 ಬರ್ತಿದೆ. ಎರಡು ಮಲ್ಟಿಪ್ಲೈ ಮಾಡೋದು 5050, ಸಿಂಪಲ್. ಸೊ ಇದು ಯಾವ ಫಾರ್ಮುಲಾ, ಈಗಷ್ಟೇ ಮಾಡಿದ್ವಲ್ಲ, ಎಸ್ ಎನ್. ಸೊ ಎಸ್ ಎನ್ ಈಸ್ ಈಕ್ವಲ್ ಟು n/2, n is 100/2, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್, ಅದನ್ನೆಲ್ಲಿ ಮಾಡಿದ್ದು ನೋಡಿ, ಎಷ್ಟು ಸಿಂಪಲ್. n/2 a + an. ಓಕೆ, 10 ವರ್ಷಕ್ಕೆ ಫಾರ್ಮುಲಾ ಇನ್ವೆಂಟ್ ಮಾಡಿದ್ರು, ನಾವು 15 ವರ್ಷ ಆದರೂ ಸಾಲ್ವ್ ಮಾಡ್ತಿದ್ದೀವಿ. ಮಾಡ್ಬೋದು, ಡೆಡಿಕೇಶನ್ ಬೇಕು ಆ್ಯಂಡ್ ಆ ಒಂದು ಉತ್ಸಾಹ ಬೇಕು. ಮಾಡಬೇಕಪ್ಪ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟು, ವಾಟರ್ ಈಸ್ ಹೀಟೆಡ್. ಇದು ಶುದ್ಧ ಇದೆ ಏನಪ್ಪ, ವೆರಿ ಈಸಿ ಕ್ವಶನ್. ಸೊ ವಾಟರ್ ಈಸ್ ಹೀಟೆಡ್ ಅಪ್ ಟು 24 ಡಿಗ್ರಿ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಹೀಟ್ ಮಾಡಿಬಿಟ್ಟಿದ್ದಾರೆ 24 ಡಿಗ್ರಿವರೆಗೂ. ವೆನ್ ದ ಹೀಟಿಂಗ್ ಆಫ್ ವಾಟರ್ ಈಸ್ ಕಂಟಿನ್ಯೂಡ್, ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ. ದ ಟೆಂಪರೇಚರ್ ಆಫ್ ವಾಟರ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 4 ಡಿಗ್ರಿ ಪರ್ ಮಿನಿಟ್. ಸೊ ಪ್ರತಿ ಮಿನಿಟ್ಗೂ 4 ಡಿಗ್ರಿ ಇನ್ಕ್ರೀಸ್ ಆಗ್ತಿದೆ. ಸೊ ಈಗ 24 ಇದೆ, 28 ಆಗೋದಕ್ಕೆ 1 ನಿಮಿಷ ಬೇಕು. 1 ನಿಮಿಷ ತಾನೆ, ಹಾಂ, ಅಟ್ ದ ರೇಟ್ ಆಫ್ 4 ಡಿಗ್ರಿ ಪರ್ ಮಿನಿಟ್. 32 ಆಗೋದಕ್ಕೆ ಇನ್ನೂ 1 ನಿಮಿಷ ಬೇಕು. 36 ಆಗೋದಕ್ಕೆ ಇನ್ನೂ 1 ನಿಮಿಷ ಬೇಕು. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, 24ಇಂದ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟು 28 ಆಗೋದಕ್ಕೆ 1 ನಿಮಿಷ, ನೆಕ್ಸ್ಟು 32 ಆಗೋದಕ್ಕೆ 1 ನಿಮಿಷ. ಸೊ ಈ ಥರ ಎಲ್ಲಿವರೆಗೂ ರೀಚ್ ಆಗಬೇಕು, 100. ಸೊ 100ವರೆಗೂ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು. ಸೊ ಒಂದು ಸ್ಥಿರದ ಒತ್ತಡದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು 24 ಡಿಗ್ರಿವರೆಗೂ ಕಾಯಿಸಲಾಗಿದೆ. ನೀರಿನ ಕಾಯಿಸುವಿಕೆಯನ್ನು ಮುಂದುವರಿಸ್ತಾರೆ. ಸೊ ನೀರಿನ ತಾಪದಲ್ಲಿ 4 ಡಿಗ್ರಿ ಏರಿಕೆ ಆಗಿದೆ. ಪ್ರತಿ ನಿಮಿಷಕ್ಕೂ 4 ಡಿಗ್ರಿ ಏರಿಕೆ ಆಗುತ್ತೆ. ಸೊ ನೀರಿನ ತಾಪವು 100 ಡಿಗ್ರಿ ತಲುಪಲು ಎಷ್ಟು ಸಮಯ ಬೇಕು. ಸೊ ಫಸ್ಟ್ ಟರ್ಮ್ ಗೊತ್ತು, ಕಾಮನ್ ಡಿಫ್ರೆನ್ಸ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ಸಿಂಪಲ್. ಸೊ ಈಗ ನಾನು ಡೈರೆಕ್ಟಾಗಿ ಬರಿತೀನಿ, ಅಂದರೆ ಎ ಫಸ್ಟ್ ಟರ್ಮು, ಡಿ ಕಾಮನ್ ಡಿಫ್ರೆನ್ಸು ಅದೆಲ್ಲ ಬರೆಯಲ್ಲ, ಎಕ್ಸಾಮಲ್ಲಿ ನೀವು ಬರೀಬೇಕು. ಓಕೆ, ಸೊ ಫಸ್ಟ್ ಟರ್ಮ್ 24. ನೆಕ್ಸ್ಟ್ ಏನಿದೆ, ಏನು ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು 100, ಕಾಮನ್ ಡಿಫ್ರೆನ್ಸ್ ಗೊತ್ತು 28 - 24 4. ಅಗೇನ್ ನಂಬರ್ ಆಫ್ ಟರ್ಮ್ ಗೊತ್ತಿಲ್ಲ, ಸಾಲ್ವ್ ಮಾಡ್ಬೋದಲ್ಲ ಆರಾಮ್. ಇಲ್ಲಿ ಬರೀ ಎನ್ ಬೇಕು ಅಷ್ಟೇ. ಹೌ ಮೆನಿ ಮಿನಿಟ್ಸ್, ಓನ್ಲಿ ಎನ್, ಬೇರೆ ಏನೂ ಇಲ್ಲ. ವೆರಿ ಸಿಂಪಲ್, ವೆರಿ 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 ಸಿಂಪಲ್. ಸೊ an ಈಸ್ ಈಕ್ವಲ್ ಟು a + n - 1 × d. ಆ್ಯಕ್ಚುಲಿ ನೆನ್ನೆ ಲೈವ್ ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಷನ್ನು ಮಿಸ್ ಆಗೋಗಿತ್ತು. ಮಿಸ್ ಅಂದರೆ ನಾನು 96 ಅಂದ್ಕೊಂಡು 24 ಬರೆದೆ, ಬಟ್ ಇಟ್ ವಾಸ್ 76. ಎಕ್ಸಾಮಲ್ಲಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ an is 100, a is 24 + n - 1 × 4. ಸೊ ಸಾಲ್ವ್ ಮಾಡಿರಿ, ನೀವು ಸಾಲ್ವ್ ಮಾಡಿರಿ, ಆರಾಮ್ ಸಾಲ್ವ್ ಮಾಡ್ಬೋದು. ವೇರ್ ಯು ವಿಲ್ ಗೆಟ್ n as 19, ಅಲ್ಲ n as ಅಗೇನ್ n as 19 ಬರಲ್ಲ, n 20 ಅನಿಸುತ್ತೆ, 24. ಓಕೆ, ಸಾಲ್ವ್ ಮಾಡಿಬಿಡ್ತೀನಿ ಬಿಡ್ರಿ. ಸೊ 76 ಈಸ್ ಈಕ್ವಲ್ ಟು 4n - 4, ಲೆಫ್ಟ್ ಸೈಡ್ ಹೋದರೆ 80, n 20 ಬರುತ್ತೆ. ಸೊ n ಈಸ್ ಈಕ್ವಲ್ ಟು 20. ಓಕೆ, ಅಷ್ಟೇ. ಬಟ್ ಲಾಸ್ಟಲ್ಲಿ ಬರೀಬೇಕು, ಹೌ ಮೆನಿ ಮಿನಿಟ್ಸ್ ಆರ್ ರಿಕ್ವೈರ್ಡ್. ಸೊ ವಿ ರಿಕ್ವೈರ್ 20 ಮಿನಿಟ್ಸ್. ಸ್ಟೇಟ್ಮೆಂಟ್ ಬರಬೇಕು, ಸ್ಟೇಟ್ಮೆಂಟ್. ಸೊ ಸಹಾಯದಿಂದ ಕಂಡುಹಿಡಿಯಿರಿ ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸ್ಟೇಟ್ಮೆಂಟ್ ಬರೀಬೇಕು, ಬರೆದಿಲ್ಲ ಅಂದರೆ ಮಾರ್ಕ್ಸ್ ಇಲ್ಲ. ನೆಕ್ಸ್ಟು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಫಸ್ಟ್ ಟರ್ಮ್ ಎಷ್ಟು 22,
ಓಕೆ. nth ಟರ್ಮ್ ಇಸ್ 11. ಸೊ ಒಂದು ಸಮಾನ ಶ್ರೇಣಿಯಲ್ಲಿ ಮೊತ್ತದ ಮೊದಲನೇದು 22, n -11 ಇದೆ. ಮೈನಸ್ ಇದು ಯಾಕೆ ತೊಗೊಂಡೆ ಅಂದರೆ ಸೈನ್ ಮಿಸ್ಟೇಕ್ ಮಾಡಬೇಡ್ರಿ. ಸೈನನ್ನೇ ಕೆಲವೊಬ್ರು ನೋಡೋಕ್ಕೆ ಹೋಗಲ್ಲ, ಮೈನಸ್ ಇದೆ ಸೈನ್ ನೋಡ್ರಿ. ಸೊ ಫಸ್ಟ್ ಟರ್ಮ್ 22, ವೆರಿ ಈಸಿ. nth ಟರ್ಮ್ ಎಷ್ಟು? -11. ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಸೊ ಮೊದಲ n ಪದಗಳ ಮೊತ್ತ 66. ಸಮ್ 66. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಸಿಂಪಲ್. ಅಗೇನ್ 10 ವರ್ಷಕ್ಕೆ ಕಂಡುಹಿಡಿದಿದ್ನಲ್ಲ ಗಾಸ್ ಅಣ್ಣ, ಯಾವುದು? SN. ನೋಡಿರಿ, ಅವ್ರು ಯೂಸ್ ಮಾಡಿರೋ, ಅವ್ರು ಕಂಡುಹಿಡಿದಿರೋ 10 ವರ್ಷ ಕಂಡುಹಿಡಿದೋ ಫಾರ್ಮುಲಾ ನಿಮಗೆ ಈಗ ಕೊಟ್ಟು ಸಾಲ್ವ್ ಮಾಡಿರಿ ಅಂತಾರೆ. ಸೊ SN ಇನ್ನೊಂದು ಫಾರ್ಮುಲಾ ಹಾಕಿದ್ರಿ ಅಂದರೆ ಕಷ್ಟ. ಕಾಮನ್ ಡಿಫ್ರೆನ್ಸ್ ಗೊತ್ತಿಲ್ಲ. ಫಾರ್ಮುಲಾ ತೊಗೋಬೇಕಾದ್ರೆ ಯಾವ ಫಾರ್ಮುಲಾ ಅಂತ ಗೊತ್ತಿರಬೇಕು. ಸೊ ಈ ಫಾರ್ಮುಲಾ ತೊಗೊಳೋ ಬದಲು ನೀವು SN = n/2 a + n - 1 × d ಈ ಫಾರ್ಮುಲಾ ತೊಗೊಂಡ್ರೆ ಏನಾಗ್ತಿತ್ತು? n ಗೊತ್ತಾ? ಗೊತ್ತಿಲ್ಲ. a ಗೊತ್ತು, n ಗೊತ್ತಿಲ್ಲ, d ಗೊತ್ತಿಲ್ಲ, 2 ಅನ್ನೋನ್ ಇದೆ, ಒಂದೇ ಈಕ್ವೇಷನ್ ಬರುತ್ತೆ? ಬರಲ್ಲ. ಸೊ ಅದಕ್ಕೆ ಯಾವ ಫಾರ್ಮುಲಾ ತೊಗೋಬೇಕು ಯು ಶುಡ್ ಬಿ ನೋಯಿಂಗ್. ಫಾರ್ಮುಲಾ ತೊಗೊಳೋದು ತಪ್ಪು ತೊಗೊಂಡ್ರಿ ಆನ್ಸರ್ ಬರಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಕ್ವಶನ್ ತೊಗೊಂಡಿದ್ದು. ಒಂದು ಸೈನ್ಗೆ ಇನ್ನೊಂದು ಯಾವ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡಬೇಕಾಗತ್ತೆ, ಯು ಶುಡ್ ಬಿ ನೋಯಿಂಗ್. ಸೊ ವಾಟ್ ಈಸ್ n? ಗೊತ್ತಿಲ್ಲ. ಓಕೆ, n ಗೊತ್ತಿಲ್ಲ. ಸೊ a 22, an -11 ಇದೆ, ಇಲ್ಲೇ ಹಾಕ್ತೀನಿ. ಸೊ ಪ್ಲಸ್ ಇಂಟು -11. ಸೊ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಇಲ್ಲೇ ಬರಿತೀನಿ ನೋಡಿರಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -11 ಆಗುತ್ತೆ. ಸೊ ಎಷ್ಟಾಯಿತು? 66 = n/2 × 11. ಆ ಕಡೆ ಕಳಿಸಿದ್ರಿ ಅಂದರೆ 2 ಮೇಲೋಗುತ್ತೆ. 66 × 2 / 11. ಸೊ ಸಾಲ್ವ್ ಮಾಡಿರಿ. ಸೊ 11 1s 11 6s 6 2s 12. ಕಾಮನ್ ಡಿಫ್ರೆನ್ಸ್ ಅಷ್ಟೇ n ಬೇಕು. ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸು ಕೇಳ್ತಿದ್ದಾರೆ. ಒಂದೇ ಅಲ್ಲ, ಕಾಮನ್ ಡಿಫ್ರೆನ್ಸು ಕೇಳ್ತಿದ್ದಾರೆ. ಯಾವುದೋ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಇದಾದರೂ ಯೂಸ್ ಮಾಡಿರಿ. ಬೇಡ ಸರ್ ಸಿಂಪಲ್ ಅಂದರೆ an = a + n - 1 × d. an ಗೊತ್ತಾ? a ಗೊತ್ತಾ? ಏನು ಗೊತ್ತಾಯಿತು? d ಫೈಂಡ್ ಮಾಡಿಕೊಡ್ರಿ. ನೀವು ಫೈಂಡ್ ಮಾಡಿರಿ, ನಾನು ಫೈಂಡ್ ಮಾಡಲ್ಲ. ಕಮೆಂಟ್ ಮಾಡಿರಿ d ಎಷ್ಟು ಬಂತು ಅಂತ. ಕಮೆಂಟ್. ವಿಡಿಯೋ ನನಗೆ ಲೈಕ್ ಮಾಡಿರಿ ಇಷ್ಟ ಆಯಿತು ಅಂದರೆ. ಓಕೆ. ಸೊ 5 ಇಂಟೀಜರ್ ಇದೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ದ ಡಿಫ್ರೆನ್ಸ್ ಒಬ್ಟೈನ್ಡ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ದ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್. ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್, ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ is 192. 192. And the sum of the second and fourth term is 16. Find the 5 terms of the progression. ಇದು ಆ್ಯಕ್ಚುಲಿ ನೆನೆ ಒಂದೇ ಮೆಥಡಲ್ಲಿ ಮಾಡಿದೆ. ಇನ್ನೊಂದು ಮೆಥಡು ಮಾಡ್ಬೋದು, ಬಟ್ ಅದು ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ 2 ಮೆಥಡ್ ಮಾಡ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇದೆ, ಅದು 2 ಮೆಥಡಲ್ಲಿ ಮಾಡ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ಬೋದು. 2 ಕರೆಕ್ಟೇ, ದರ್ ಈಸ್ ನಥಿಂಗ್ ರಾಂಗ್. ಓಕೆ. ಸೊ 5 ಪೂರ್ಣಾಂಕಗಳ ಸಮಾಂತರ ಶ್ರೇಣಿಯಲ್ಲಿ 5ನೇ ಪದದ ಮೊದಲನೇ ಪದ ವರ್ಗವನ್ನು ಕಳೆದಾಗ ವ್ಯತ್ಯಾಸವು 192 ಹಾಗೂ 2 ಮತ್ತು 16 ಆಗಿದೆ. ಓಕೆ, 5 ಇದೆ. ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಫಸ್ಟು ಸಿಂಪಲ್ ಡೈರೆಕ್ಟ್ ಮೆಥಡಲ್ಲೇ ಮಾಡ್ತೀನಿ. ಸೊ ಡೈರೆಕ್ಟ್ ಅಂದರೆ ಏನು? 2 ಮಾರ್ಕ್ಸ್ ಬಂದೆ ಅವರು ಕೊಡಲೇಬೇಕು, ಬಿಕಾಸ್ ಬೋತ್ ಆರ್ ಕರೆಕ್ಟ್. ಸೊ ಏನು ಹೇಳ್ತಿದ್ದಾರೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ದ ಡಿಫ್ರೆನ್ಸ್ ಒಬ್ಟೈನ್ಡ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್. ಸೊ 5ನೇ ಟರ್ಮ್ ಸ್ಕ್ವೇರ್ ಇಂದ 1ನೇ ಟರ್ಮ್ ಸ್ಕ್ವೇರ್ನ ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 192. ಹೌದೋ ಇಲ್ಲೋ? ಸೊ ಇದು ಇಂಪಾರ್ಟೆಂಟ್. ಇದನ್ನು ರಿವರ್ಸ್ ಬರೆದ್ರಿ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಏನೇ ಲೈವ್ ಕ್ಲಾಸಲ್ಲಿ ಮಾಡಿದ್ದೆ, ಹೇಳಿ ನೋಡಿ ಚೆಕ್ ಮಾಡಿರಿ. ದ ಡಿಫ್ರೆನ್ಸ್ ಒಬ್ಟೈನ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ಸ್ಕ್ವೇರ್ ಆಫ್ ಫಿಫ್ತ್ ಟರ್ಮ್. ಮಿಸ್ ಆಗಿ a1² - a5² ಅಂತ ಮಾಡಿದ್ರೆ
ಬರ್ಬೋದು ಆನ್ಸರು. ಆದರೆ ಸೆಕೆಂಡ್ ಕಂಡೀಷನ್ ಇದೆಲ್ಲ, ಇದು ಸ್ಯಾಟಿಸ್ಫೈ ಆಗೋಲ್ಲ, ಮಾರ್ಕ್ಸ್ ಹೋಯ್ತು. ಇನ್ ಕೇಸ್ ಇದು ಕೊಟ್ಟಿಲ್ಲ ಅಂದರೆ ಓಕೆ, ಬಟ್ ಇಲ್ಲಿ ಸ್ಯಾಟಿಸ್ಫೈ ಆಗೋಲ್ಲ, ಸೊ ಮಾರ್ಕ್ಸ್ ಹೋಯ್ತು. ಕೇರ್ಫುಲ್ಲಾಗಿರ್ರಿ. ಓಕೆ, ಸೊ ಇಟ್ ಈಸ್ ನಾಟ್ a1 ಸ್ಕ್ವೇರ್ ಮೈನಸ್ a5 ಸ್ಕ್ವೇರ್, ಇಟ್ ಈಸ್ a5 ಸ್ಕ್ವೇರ್ ಮೈನಸ್ a1 ಸ್ಕ್ವೇರ್. ಸೊ ಈಗ ಫಸ್ಟ್ ಟರ್ಮು ಎ, ಸೆಕೆಂಡ್ ಟರ್ಮು a ಪ್ಲಸ್ ಡಿ, ಥರ್ಡ್ ಟರ್ಮು a ಪ್ಲಸ್ 2d, ಫೋರ್ತ್ ಟರ್ಮು a ಪ್ಲಸ್ 3d, ನೆಕ್ಸ್ಟು a ಪ್ಲಸ್ 4d. ಓ ಮೈ ಗಾಡ್, ಇದು ಬರೆಯೋದಕ್ಕೆ ಎಷ್ಟೊತ್ತು ಬರೀಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಫಿಫ್ತ್ ಟರ್ಮ್ ಏನಾಯಿತು, a ಪ್ಲಸ್ 4d. ಸೊ ಫಿಫ್ತ್ ಟರ್ಮ್ ಇಸ್ a ಪ್ಲಸ್ 4d ಹೋಲ್ ಸ್ಕ್ವೇರ್. ಫಸ್ಟ್ ಟರ್ಮ್ ಇಸ್ a ಸ್ಕ್ವೇರ್. ಸೊ ಸಾಲ್ವ್ ಮಾಡಿದಾಗ a ಸ್ಕ್ವೇರ್ ಪ್ಲಸ್ 16d ಸ್ಕ್ವೇರ್ ಪ್ಲಸ್ 2 ಇಂಟು a 4 8ad a ಪ್ಲಸ್ b ಹೋಲ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇಸ್ ಈಕ್ವಲ್ ಟು 192. ಸೊ ಏನಾಯಿತು, a ಸ್ಕ್ವೇರ್ ಹೋಯಿತು. ಇಲ್ಲಿ 8 ಇದೆ, ಇಲ್ಲಿ 16 ಇದೆ, ವಿಚ್ ಇಸ್ ಮಲ್ಟಿಪಲ್ ಆಫ್ 8. ಇಲ್ಲಿ ಮಲ್ಟಿಪಲ್ ಆಫ್ 8 ಕೊಟ್ಟಿರ್ತಾರೆ ನಿಮ್ಗೆ ಈಸಿ ಆಗಲಿ ಅಂತ. ಸೊ 8 ಕಾಮನ್ ತೆಗೀರಿ. 8 ಕಾಮನ್ ತೆಗೆದ್ರೆ ಹಾಗಂತ ಎಲ್ಲದೂ ಈಸಿ ಆಗಲಿ ಅಂತ ಕೊಟ್ಟಿರ್ತಾರೆ ಅಂತ ಏನಲ್ಲ, 99%. ಸೊ 8 ಕಾಮನ್ ಹೋದರೆ 2d ಸ್ಕ್ವೇರ್ ಪ್ಲಸ್ ad ಇಸ್ ಈಕ್ವಲ್ ಟು 192. ಸೊ 8 ಕೆಳಗೆ ತೊಗೊತೀನಿ. ಸೊ 8 ಆ ಸೈಡ್ ಹೋಯ್ತು ಅಂದರೆ ಏನು ಉಳಿತು, 2d ಸ್ಕ್ವೇರ್ ಪ್ಲಸ್ ad ಇಸ್ ಈಕ್ವಲ್ ಟು 192/8. ಸೊ 8 1s 8 2s 3 ಉಳಿತು, 32 4. ಸೊ ಎಷ್ಟಾಗುತ್ತೆ, 24. ಸೊ ಫೈನಲ್ ಈಕ್ವೇಷನ್ ಏನು ಬಂತು ಇಲ್ಲಿ ಬರಿತೀನಿ ನೋಡಿರಿ, 2d ಸ್ಕ್ವೇರ್ ಪ್ಲಸ್ ad ಇಸ್ ಈಕ್ವಲ್ ಟು 24. ಏನು ಸಾಲ್ವ್ ಮಾಡೋಕ್ಕಾಗಲ್ಲ, ಈಕ್ವೇಷನ್ 1 ಮುಗೀತು. ನೆಕ್ಸ್ಟು ಸಮ್ ಆಫ್ ದ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ ಏನಿದೆ, 2 ಮತ್ತು 4ನೇ ಪದಗಳ ಮೊತ್ತ 16. 2. ಸೊ ಎರಡನೇದೇನು a ಪ್ಲಸ್ ಡಿ, 4ನೇದೇನು 2 3 4 a ಪ್ಲಸ್ 3d. ಸೊ ಎರಡನೇದು ಇದು 2ನೇದು, ಇದು 4ನೇದು. ಸೊ ಇದ್ರ ಮೊತ್ತ ಎಷ್ಟು, 16, ಸಮ್ 16. ಸೊ ಏನಾಯಿತು, 2a ಪ್ಲಸ್ 4d ಈಸ್ ಈಕ್ವಲ್ ಟು 16. ಸೊ 2 ಕಾಮನ್ ತೆಗೆದ್ರೆ a ಪ್ಲಸ್ 2d ಈಸ್ ಈಕ್ವಲ್ ಟು 16. ಸೊ 2 ಲೆಫ್ಟ್ ಸೈಡ್ ಹೋಯ್ತು ಅಂದರೆ a ಪ್ಲಸ್ 2d ಈಸ್ ಈಕ್ವಲ್ ಟು 16/2 8. ಎನ ಲೆಫ್ಟ್ ಸೈಡ್ ಇರ್ತೀನಿ, 2dನ ರೈಟ್ ಸೈಡ್ ಕಳಿಸ್ತೀನಿ. ಯಾಕಂದರೆ ಕೋಎಫಿಷಿಯಂಟ್ 1 ಇರೋದನ್ನ ಲೆಫ್ಟ್ ಸೈಡ್ ಇಡ್ರಿ, ಜಾಸ್ತಿ ಇತ್ತು ಅಂದರೆ ಕಳಿಸ್ಕೊಳ್ರಿ ಆ ಕಡೆ, ಈಸಿ ಆಗುತ್ತೆ. ಈಕ್ವೇಷನ್ 2 ಈಗೇನು ಮಾಡ್ತೀನಿ, a ಈಸ್ ಈಕ್ವಲ್ ಟು 8 ಮೈನಸ್ 2d ಇಲ್ಲಿ ಹಾಕ್ತೀನಿ ಫಸ್ಟ್ ಈಕ್ವೇಷನಲ್ಲಿ. ಸೊ ವಾಟ್ ಈಸ್ a ಈಸ್ ಈಕ್ವಲ್ ಟು 2d ಫಸ್ಟ್ ಈಕ್ವೇಷನಲ್ಲಿ ಹಾಕ್ತೀನಿ. ಈಸಿ, ವೆರಿ ಈಸಿ. ಸ್ಕ್ವೇರ್ ಇದೆ, ತಲೆನೋವು ಇಲ್ಲ, ನೋಡಿರಿ ಎಷ್ಟು ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. 2d ಸ್ಕ್ವೇರ್ ಆಯಿತಾ, ಪ್ಲಸ್ ವಾಟ್ ಈಸ್ a 8 ಮೈನಸ್ 2d ಇಂಟು ಇನ್ನೊಂದು d ಇದೆ ವಿಚ್ ಈಸ್ ಈಕ್ವಲ್ ಟು 24. ಸೊ ಏನಾಯಿತು, 2d ಸ್ಕ್ವೇರ್ d ಇಂಟು 8d ಮೈನಸ್ 2d ಇಂಟು d ಮೈನಸ್ 2d ಸ್ಕ್ವೇರ್ ಇಸ್ ಈಕ್ವಲ್ ಟು 24. ಆಯಿತು, ಕ್ಯಾನ್ಸಲ್ ಆಯಿತು. ಮೈನಸ್ 2d ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ ಹೋಯಿತು. 8d ಈಸ್ ಈಕ್ವಲ್ ಟು 24. d ಲೆಫ್ಟ್ ಸೈಡ್ ಹೋಯಿತು ಅಂದರೆ d ಈಸ್ ಈಕ್ವಲ್ ಟು 3. d ಈಸ್ ಈಕ್ವಲ್ ಟು 3ನ ಹಾಕ್ರಿ ಇಲ್ಲಿ. ಸೊ a ಈಸ್ ಈಕ್ವಲ್ ಟು 2 3s 6, 8 ಮೈನಸ್ 6 2. ಓಕೆ, ಸೊ ಇದು ಒಂದು ಮೆಥಡು. ಇನ್ನೊಂದು ಮೆಥಡು 5 ಟರ್ಮ್ಸ್. ನಾನು ಹೇಳಿದ್ದೀನಿ 3 ಟರ್ಮ್ಸ್ ತೊಗೊಂಡ್ರೆ 3 ಟರ್ಮ್ಸ್ ಕೊಟ್ಟು ಅಂದರೆ ಏನು ಅಂತ. ಸೊ 3 ಟರ್ಮ್ಸ್ ಕೊಟ್ಟರು ಅಂದರೆ ಏನು ಮಾಡಬೇಕು, ಇಲ್ಲ ಬರಿತೀನಿ. ಓಕೆ, ಸ್ವಲ್ಪ ಸರ್. ಸೊ a ಮೈನಸ್ ಡಿ, ಎ ಪ್ಲಸ್ ಡಿ 3 ಟರ್ಮ್ಸ್ ಕೊಟ್ಟರು ಅಂದರೆ 5 ಟರ್ಮ್ ಆಯಿತು ಅಂದರೆ ಹಿಂದೆ ಒಂದು a ಮೈನಸ್ 2d, ಇಲ್ಲಿ ಮುಂದೆ ಒಂದು a ಪ್ಲಸ್ 2d. ಸಿಂಪಲ್. ಸೊ ಈಗೇನು ಹೇಳಿದ್ದಾರೆ, 5th ಟರ್ಮ್. ಸೊ ಫಸ್ಟ್ ಕಂಡೀಷನ್ ಏನಿದೆ,
ಫಿಫ್ತ್ ಟರ್ಮ್ ಸ್ಕ್ವೇರ್ ಮೈನಸ್ ಫಸ್ಟ್ ಟರ್ಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 192. ಹೌದಾ ಇಲ್ಲ? ಹೌದಾ ಇಲ್ಲ? ಫಿಫ್ತ್ ಟರ್ಮ್ ಸ್ಕ್ವೇರ್ ಮೈನಸ್ ಫಸ್ಟ್ ಟರ್ಮ್ ಸ್ಕ್ವೇರ್ ಇಸ್ 192. ಈಗ ಫಿಫ್ತ್ ಟರ್ಮ್ ಏನು? ಎ ಪ್ಲಸ್ 2d. ಎ ಪ್ಲಸ್ 2d ಹೋಲ್ ಸ್ಕ್ವೇರ್. ಎಷ್ಟು ಈಸಿ ಆಗುತ್ತೆ ನೋಡ್ರಿ ಇದೂ. ಎ ಫಸ್ಟ್ ಟರ್ಮ್ ಎ ಮೈನಸ್ 2d ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 192. ಸೊ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್, 2 2s are 4 ad. ನೆಕ್ಸ್ಟು ಮೈನಸ್ ಕೇರ್ಫುಲ್ ಆಗಿಡ್ರಿ, ಬಿಕಾಸ್ ಮೈನಸ್ ಒಳಗೆ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಬ್ರ್ಯಾಕೆಟ್ ಇಟ್ಕೊಂಡು ಬೇಕಾದ್ರೆ ಆಮೇಲೆ ಬರ್ಕೊಳ್ರಿ. ಸೊ ಸೇಮು, ಬಟ್ ಇಲ್ಲಿ ಮೈನಸ್ 4ad ಅಷ್ಟೇ ಬರುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಮೈನಸ್ ಇರೋದ್ರಿಂದ ಮೈನಸ್ 4ad ಇಸ್ ಈಕ್ವಲ್ ಟು 192. ಈ ಬ್ರ್ಯಾಕೆಟ್ ರಿಮೂವ್ ಮಾಡಬೇಕು ಅಂದರೆ ಸೊ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಪ್ಲಸ್ 4ad ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 4d ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4ad ಇಸ್ ಈಕ್ವಲ್ ಟು 192. ಎಷ್ಟು ಕ್ಯಾನ್ಸಲ್ ಆಯ್ತು ನೋಡ್ರಿ. ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್, 4ad ಪ್ಲಸ್ 4ad 8ad ಇಸ್ ಈಕ್ವಲ್ ಟು 192. 8 ಲೆಫ್ಟ್ ಸೈಡ್ ಹೋಯ್ತು ಅಂದರೆ ಹಿಂದೆನೂ ಸಾಲ್ವ್ ಮಾಡಿದ್ವಿ. ಸೊ ad ಇಸ್ ಈಕ್ವಲ್ ಟು 24. ಸೊ ಎ ಇಂಟು ಡಿ 24 ಬರುತ್ತಾ? ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ದಿಸ್ ಡಿ ಈಸ್ ಡಿಫ್ರೆಂಟ್, ದಿಸ್ ಎ ಇಸ್ ಡಿಫ್ರೆಂಟ್. ಇದು ಬೇರೆ. ಫೈಂಡ್ ದ 5 ಟರ್ಮ್ಸ್. ನೀವು ಇದು ವ್ಯಾಲ್ಯೂ ಹಾಕಿದಾಗ ನಿಮ್ಗೆ ಏನು ಟರ್ಮ್ ಬರುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಹಾಕಿದಾಗೋ ಅದೇ. ಇದು ಬೇರೆ, ಈಗ ಸಾಲ್ವ್ ಮಾಡ್ತಿರೋದು ಬೇರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫಸ್ಟ್ ಟರ್ಮು ಇಲ್ಲಿ ನಾನು ಎ ಮೈನಸ್ 2d ತೊಗೊಂಡಿರೋದು, ಅಲ್ಲಿ ಎ ಅಷ್ಟೇ ತೊಗೊಂಡಿರೋದು. ಸೊ ಕನ್ಫ್ಯೂಸ್ ಮಾಡಬೇಡ್ರಿ. ಟರ್ಮ್ಸ್ ಏನು ಬರುತ್ತೆ? ಸೇಮ್ ಬರುತ್ತೆ, 100% ಸೇಮ್ ಬರಬೇಕು. ನಾನು ತೋರಿಸ್ತೀನಿ ಬೇಕಿದ್ರೆ. ಬಟ್ ಇಲ್ಲಿ ಎ ಡಿ ಬೇರೆಯೇ ಬರುತ್ತೆ, ಯಾಕಂದರೆ ನೀವು ತೊಗೊಂಡಿರೋ ಸೀಕ್ವೆನ್ಸ್ ಡಿಫ್ರೆಂಟ್. ಓಕೆ, ಸೇ ಐ ಆಮ್ ಗಿವಿಂಗ್ ಯು ಆಲ್ ದ ಪಾಸಿಬಿಲಿಟೀಸ್. ನಿಮ್ಗೆ ಯಾವ್ದು ಈಸಿ ಅದು ನೀವು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟು ಸಮ್ ಆಫ್ ಸೆಕೆಂಡ್ ಟರ್ಮ್ ಫೋರ್ತ್ ಟರ್ಮ್ ಏನಿದೆ ಕಂಡೀಷನ್? ಸೊ ಸಮ್ ಆಫ್ ಸೆಕೆಂಡ್ ಟರ್ಮು ಎಲ್ಲಿದೆ? ಇಲ್ಲೇ, ಅಲ್ಲಿ ಬೇಡ. ಸೊ ಏನಿದೆ? ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್, ಎರಡನೇ ಟರ್ಮ್. ಸೊ ಇಲ್ಲಿ ಎರಡನೇ ಟರ್ಮ್ ಯಾವುದು? ಎರಡನೇ ಟರ್ಮು ನಾಲ್ಕನೇ ಟರ್ಮ್ದು ಸಮ್ ಎಷ್ಟು? 16. ಡಿ ಗೋವಿಂದ. ಎ ಮೈನಸ್ ಡಿ, ಎ ಪ್ಲಸ್ ಡಿ. ಎರಡನೇ ಟರ್ಮು ಪ್ಲಸ್ ನಾಲ್ಕನೇ ಟರ್ಮ್ದು ಸಮ್ಮು 16. ಎರಡನೇ ಟರ್ಮು ಎ ಮೈನಸ್ ಡಿ, ನಾಲ್ಕನೇ ಟರ್ಮು ಎ ಪ್ಲಸ್ ಡಿ, 16. ಸೊ ಏನಾಯಿತು? ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್, ಎ ಪ್ಲಸ್ ಎ, 2a ಈಸ್ ಈಕ್ವಲ್ ಟು 16, ಎ ಈಸ್ ಈಕ್ವಲ್ ಟು 8. ಎ ಈಸ್ ಈಕ್ವಲ್ ಟು 8 ಇಲ್ಲಿ ಹಾಕ್ರಿ. ಸೊ ಎ ಎಷ್ಟಿದೆ? 8. ಸೊ ಎ ಈಸ್ ಈಕ್ವಲ್ ಟು 8 ಆದರೆ 8d ಈಸ್ ಈಕ್ವಲ್ ಟು 24, ಡಿ ಈಸ್ ಈಕ್ವಲ್ ಟು 3. ಡಿ ಈಸ್ ಈಕ್ವಲ್ ಟು 3, 8, ಎ ಈಸ್ ಈಕ್ವಲ್ ಟು 8. ಸೀಕ್ವೆನ್ಸು ಬರಿತೀನಿ ನೋಡ್ರಿ ಬೇಕಿದ್ರೆ. ಸೊ ಫಸ್ಟ್ ಟರ್ಮ್ ಏನಾಯಿತು? ಡಿ ಈಸ್ 3, 2 3s are 6, ಎ ಈಸ್ 8, 8 minus 6, 2. ಕಲರ್ ಚೇಂಜ್ ಮಾಡ್ತೀನಿ, ಅದು ಬ್ಲೂನೇ ಬಂತ. ಓಕೆ, ಬ್ಲೂ ತೊಗೊತೀನಿ. ಸೊ ಇಲ್ಲೇನು ಬಂತು? 2. ಬಾಪ. ಓಕೆ, ಅಲ್ಲಿ ಯಾಕೋ ಅಲ್ಲಿ ಬರೀತಿಲ್ಲ. ಸೊ ಫಸ್ಟ್ ಟರ್ಮ್ ಏನು ಬಂತು? 2. ನೆಕ್ಸ್ಟು ಎ ಈಸ್ 8, ಡಿ ಈಸ್ 3, 8 minus 5, ಸಾರಿ 8 minus 3, 5. ನೆಕ್ಸ್ಟು ಎ 8, 2 5 8. ಇನ್ನೆರಡು ಟರ್ಮ್ ನೀವು ಬರೀಬೇಕು. 2 5 8 11 14. ನಾನೇ ಬರೀತೀನಿ, ಮತ್ತೆ ಸರ್ ಬರ್ದಿಲ್ಲ ಅನ್ಬೇಡ್ರಿ. ಹಿಂದೆ ತೊಗೊಂಡ್ರೆ ಇಲ್ಲಿ ಎ ಏನಿದೆ? ಎ ಈಸ್ 2. ಫಸ್ಟ್ ಟರ್ಮ್ 2 ಎಲ್ಲಿ ಬರೀಲಿ? ಎಲ್ಲಿದೆ? ಓಕೆ, ಇಲ್ಲಿ ಬರಿತೀನಿ ನೋಡಿರಿ. ಫಸ್ಟ್ ಟರ್ಮ್ 2. ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ, ಎ ಈಸ್ 2, ಡಿ ಈಸ್ 3, 2 + 3 5. ನೆಕ್ಸ್ಟು 8 11. ಸೀಕ್ವೆನ್ಸ್ ಸೇಮ್ ಬರಬೇಕು. ಆದರೆ ನೀವು ಮಾಡೋ ಮೆಥಡ್ ಮೇಲೆ ಎ ಮತ್ತು ಡಿ ವ್ಯಾಲ್ಯೂ ಚೇಂಜ್ ಆಗುತ್ತೆ.
ಯಾವುದು ಈಸಿ ನಿಮಗೆ ಬಿಟ್ಟಿದ್ದು. ಯು ಕ್ಯಾನ್ ಚೂಸ್ ಎನಿ ಒನ್ ಆಫ್ ದೆಮ್. ಓಕೆ, ಸೇಮ್. ಬಟ್ ಇಲ್ಲಿ 4 ಟರ್ಮ್ ಇದೆ. ಆ 4 ಟರ್ಮ್ ಕೊಟ್ಟಾಗ ಏನು, ಸೇಮ್ ಗಿವಿಂಗ್ ಯು ಫ್ರೀ ಬೀಸ್. ಇದಾದರೂ ಹಾಕ್ರಿ, ಅದಾದರೂ ಹಾಕ್ರಿ, ಅಳಿಯ ಅಲ್ಲ ಮಗಳ ಗಂಡ. ಆನ್ಸರ್ ಸೇಮ್. ಓಕೆನಾ? ಸೊ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಇಫ್ ದ ಸಮ್ ಆಫ್ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಇಸ್ 130 ಡಿಗ್ರಿ ದೆನ್ ಫೈಂಡ್ ದ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಇದೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಒಂದೇ ಕಂಡೀಷನ್ ಇದೆ, ಇನ್ನೊಂದು ನೀವು ಗೊತ್ತಿರಬೇಕು, ಅದೇನು ಅಂತಲೂ ಹೇಳ್ತೀನಿ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆಯಾ? ಸೊ ಈ ಕ್ವಾಡ್ರಿಲ್ಯಾಟ್ರಲಲ್ಲಿ ಆ್ಯಂಗಲ್ಸು, ಸೊ ಲೆಟ್ ಮಿ ಟೇಕ್ ಆ್ಯಸ್ 1 2 3 4. ಸೊ 4 ಆ್ಯಂಗಲ್ಸ್ ಇದೆ. ಸಮ್ ಆಫ್ ದ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಯಾವುದೋ ಒಂದು, ಈಗ ನಾನು 1 ಮತ್ತು 3 ಅಂತ ತೊಗೊತೀನಿ. ಸೊ ಫಸ್ಟು ಥರ್ಡು, ಸೊ ಎಷ್ಟಿದೆ? 130 ಡಿಗ್ರಿ. ಸೊ ಒಂದು ಚತುರ್ಭುಜ ಇದೆ, ಕೋನಗಳ ಸಮಾಂತರ ಶ್ರೇಣಿಯಲ್ಲಿದೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ, ಈಗ 1 ಮತ್ತು 3 ಅಭಿಮುಖ ಅಂತ ತೊಗೊಂಡಿದ್ದೀನಿ. ಅದರ ಮೊತ್ತ ಎಷ್ಟಿದೆ? 130 ಡಿಗ್ರಿ ಇದೆ. ಡನ್. ನೆಕ್ಸ್ಟು ಎಲ್ಲ ಕೋನಗಳನ್ನು ಕಂಡುಹಿಡಿಬೇಕು. ಬರೀ A1 A3 AD ಅಲ್ಲ, ಏನೇನಿದೆ ಅಲ್ಲ. ಸೊ ಇಲ್ಲಿ ನಾನೇನು ತೊಗೊಂಡಿದ್ದೀನಿ? ಸೊ ಐ ಹ್ಯಾವ್ ಟೇಕನ್, ಓಕೆ ಕಂಡೀಷನ್ಗೆ ಬರ್ತೀನಿ. ಸೊ ಫಸ್ಟು ಎ ಹಿಂದೆ ಮಾಡ್ದಂಗೆ, ಸೆಕೆಂಡು A+D, ಥರ್ಡು A+2D, ಫೋರ್ತು A+3D. ಸೊ ಇದು A1 A2 A3 A4. ಕಂಡೀಷನ್ ಏನು? ಕಂಡೀಷನ್ ಈಸ್ ಆಪೋಸಿಟ್. ಅಂದರೆ A1ಅನ್ನು A3ನ ಆ್ಯಡ್ ಮಾಡಿದಾಗ ಎಷ್ಟು ಬರಬೇಕು? 130 ಬರಬೇಕು. ತೊಗೊಳ್ರಿ, A1 ಏನು? ಎ ಕಲರ್ ಚೇಂಜ್ ಮಾಡ್ತೀನಿ ಮತ್ತೆ. ಸೊ A1 ಏನು? ಎ. A3 ಏನು? A+2D. ಸೊ ಟೋಟಲ್ ಎಷ್ಟು? 130. ಸೊ 2A+2D ಈಸ್ ಈಕ್ವಲ್ ಟು 130. 2 ಕಾಮನ್ ತೆಗೆದು ಸಾಲ್ವ್ ಮಾಡಿದೆ ಅಂದರೆ ಇಲ್ಲಿ ಬರಿತೀನಿ ನೋಡಿರಿ. A+D 2 ಲೆಫ್ಟ್ ಸೈಡ್ ಹೋಗುತ್ತೆ, 130/2 65. ಈಕ್ವೇಷನ್ 1. ಸರ್ ನೆಕ್ಸ್ಟ್ ಏನು? ನೆಕ್ಸ್ಟು ಕಂಡೀಷನ್ ಇಷ್ಟೇ, ಮುಗೀತು. ಆದರೆ ನಿಮಗೆ ಗೊತ್ತಿರಬೇಕು, ಯು ಶುಡ್ ಬಿ ನೋಯಿಂಗ್. ಅದಕ್ಕೆ ಈ ಕ್ವಶನ್ ತೊಗೊಂಡಿದ್ದು. ಯು ಶುಡ್ ಬಿ ನೋಯಿಂಗ್ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಚತುರ್ಭುಜದ ಒಟ್ಟು ಮೊತ್ತ 360. ಅದು ನಿಮಗೆ ಗೊತ್ತಿರಬೇಕು, ಅವ್ರು ಕೊಟ್ಟಿಲ್ಲ. ಸೊ ಏನಾಗತ್ತೆ? A1 + A2 + A3 + A4 ಎಲ್ಲ ಆ್ಯಂಗಲ್ಸ್ನೂ ಕೂಡಿಸ್ದಾಗ ಎಷ್ಟಾಗತ್ತೆ? 360 ಆಗುತ್ತೆ. ಎಲ್ಲದನ್ನು ಆ್ಯಡ್ ಮಾಡಿರಿ, ನಿಮ್ಗೊಂದು 2 ಇಕ್ವೇಷನ್ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಇಲ್ಲೇ ಆ್ಯಡ್ ಮಾಡಿಬಿಡ್ತೀನಿ ನೋಡಿರಿ. ಎಲ್ಲದನ್ನು ಆ್ಯಡ್ ಮಾಡಬೇಕು. ಸೊ ಎಷ್ಟೇ ಇದೆ? 1 2 3 4. 4A ಆಯಿತು, ಪ್ಲಸ್ D 1 3 6. ಸೊ ಎಷ್ಟಾಯಿತು? 360. ಸೊ 2 ಕಾಮನ್ ತೊಗೊತೀರಾ, ಸಾಲ್ವ್ ಮಾಡಿರಿ. ಇಲ್ಲೊಂದು ಇಕ್ವೇಷನ್ ಬರುತ್ತೆ, ಅದೊಂದು ಇಕ್ವೇಷನ್ ಬರುತ್ತೆ. ಇದನ್ನು ಸಾಲ್ವ್ ಮಾಡಬೇಕು ಅಂದರೆ 2 ಕಾಮನ್ ತೆಗಿತೀನಿ. 2A + 3D ಈಸ್ ಈಕ್ವಲ್ ಟು 2 ಆ ಸೈಡ್ ಹೋಯಿತು ಅಂದರೆ 180. ಈಕ್ವೇಷನ್ 1, ಈಕ್ವೇಷನ್ 2 ಸಾಲ್ವ್ ಮಾಡಿರಿ, ಆನ್ಸರ್ ಬಂತು. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಇದು ಒಂದು ಮೆಥಡು. ಸರ್ ಇನ್ನೊಂದು ಮೆಥಡು ಕ್ವಾಡ್ರಿಲ್ಯಾಟ್ರಲ್ ಸೇಮಾ. ಸೊ ಆ್ಯಂಗಲ್ಸು ಸ್ವಲ್ಪ ಕ್ವಿಕ್ಕಾಗಿ ಹೋಗ್ತೀನಿ. 1 2 3 4. ಇಲ್ಲಿ ಅಗೇನ್ A+D A+2D ಅಂತ ತೊಗೊಳೋದಕ್ಕಿಂತ ಇಲ್ಲಿ ನಿಮಗೆ 4 ಇದೆ, ವಿಚ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ 4 ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ ಅಂದಾಗ 5 ಇದ್ದಾಗ ಬೇರೆ, 4 ಇತ್ತು, ಈವನ್ ನಂಬರ್ ಇತ್ತು ಅಂದರೆ, 2 ಇತ್ತು ಅಂದರೆ A-D, ಇನ್ನೊಂದು A+D 2 ಇತ್ತು ಅಂದರೆ. 4 ಇತ್ತು ಅಂದರೆ A-3D A+3D 4 ಇತ್ತು ಅಂದರೆ. ಸರ್ ಇದು ಹೆಂಗೆ ಈಸಿ ಆಗುತ್ತೆ?
ಕ್ವಿಕ್ಕಾಗಿ ನೋಡಿರಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ಸೊ ಆಪೋಸಿಟ್ ಏನಾಯಿತು 130ನಾ. ಸೊ 1 ಮತ್ತು 3. ಸೊ ಇದರಲ್ಲಿ ದಿಸ್ ಈಸ್ A1 A2 A3 A4. ಸೊ ಕಂಡೀಷನ್ ಏನು? ಫಸ್ಟ್ ಕಂಡೀಷನು A1 ಪ್ಲಸ್ A3 ಆಪೋಸಿಟ್ 130 A1 ಪ್ಲಸ್ A3 ಎರಡು ಆ್ಯಡ್ ಮಾಡಿರಿ. A ಪ್ಲಸ್ A 2A ಮೈನಸ್ 3D ಪ್ಲಸ್ D ಮೈನಸ್ 2D 130 2 ಕಾಮನ್ ತೆಗೆದ್ರೆ A ಮೈನಸ್ D 2 ಲೆಫ್ಟ್ ಸೈಡ್ ಹೋಯ್ತು ಅಂದರೆ 130/2 65. ಅಲ್ಲಿ ಬೇರೆ ಈಕ್ವೇಷನ್, ಯಾಕಂದರೆ ನಾನು ತೊಗೊಂಡಿರೋದು ಬೇರೆ. ಸೊ ಹಿಂದೆ ಮುಂದೆ ಕಂಪೇರ್ ಮಾಡಬೇಡ್ರಿ, ಬೇರೆ ಬೇರೆನೇ ಬರುತ್ತೆ. ಆದರೆ ವ್ಯಾಲ್ಯೂಸ್ ಸೇಮ್ ಬರಬೇಕಂದ್ರೆ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಎಲ್ಲ ಸೇಮ್ ಬರಬೇಕು. ನೆಕ್ಸ್ಟು ಅಷ್ಟನ್ನು ಆ್ಯಡ್ ಮಾಡ್ತೀನಿ. ಎಷ್ಟು ಬರುತ್ತೆ? 360 ಬರಬೇಕು. ಎಷ್ಟು ಈಸಿ ಆಗುತ್ತೆ ನೋಡಿರಿ ಇಲ್ಲಿ. ಸೊ ಅಷ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ಏನಾಯಿತು? A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಅಷ್ಟು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 360 ಬರಬೇಕು. ಸೊ ಆ್ಯಡ್ ಮಾಡಿರಿ. A ಪ್ಲಸ್ A ಪ್ಲಸ್ A 4A ಮೈನಸ್ 3D ಪ್ಲಸ್ 3D ಹೋಯಿತು, ಮೈನಸ್ D ಪ್ಲಸ್ D ಹೋಯಿತು. ಅಷ್ಟೇ, ಉಳಿದಷ್ಟೇ. ಸೊ ಎಷ್ಟಾಯಿತು? A 90. A 19 ಇಲ್ಲಿ ಹಾಕ್ರಿ. 90 ಆ ಸೈಡ್ ಹೋಯ್ತು ಅಂದರೆ D ಈಸ್ ಈಕ್ವಲ್ ಟು 25. ಮುಗೀತು. ಆದರೆ ಇದನ್ನು ಇಲ್ಲಿ ಹಾಕಿ ಏನೇನು ವ್ಯಾಲ್ಯೂಸ್ ಬರುತ್ತೆ ಚೆಕ್ ಮಾಡಬೇಕು. ಅಂದರೆ ಫಸ್ಟ್ ಟರ್ಮ್ ಏನು, ಸೆಕೆಂಡು ತರ್ಡು ಫೋರ್ತು, ಯಾವ್ದು ಈಸಿ? ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 2 ವೇರಿಯಬಲ್ಸ್ ಬಂತು. ಇದನ್ನು ಸಾಲ್ವ್ ಮಾಡಿ ಮತ್ತು AD ಹಾಕಿ ಇದೆಲ್ಲ ಸಾಲ್ವ್ ಮಾಡಬೇಕು. ನಿಮ್ಮಿಷ್ಟ, ಎನಿಥಿಂಗ್ ಎನಿ ಮೆಥಡ್ ಇಸ್ ಕರೆಕ್ಟ್, ಮಾರ್ಕ್ಸ್ ಕೊಡಲೇಬೇಕು. ಓಕೆನಾ? ನೆಕ್ಸ್ಟು ರೇಷಿಯೋ ಆಫ್ 11th and 8th ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 3:2. ಸೊ ರೇಷಿಯೋ ಆಫ್ 11th and 8th ಟರ್ಮ್. ಸೊ 11th ಟರ್ಮ್ 8th ಟರ್ಮ್ ಎಷ್ಟಿದೆ? 3:2 ರೇಷಿಯೋ ಇದೆ, ಡಿವೈಡ್ ಮಾಡ್ಕೊತೀನಿ. ಸೊ 11th ಟರ್ಮ್ ಏನಾಯಿತು? A ಪ್ಲಸ್ 10D. 8th ಟರ್ಮ್ A ಪ್ಲಸ್ 7D ಇಸ್ ಈಕ್ವಲ್ ಟು 3/2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 2 ಮೇಲೆ ಹೋಗುತ್ತೆ. ಸೊ 2 ಇಂಟು A ಪ್ಲಸ್ 10D, ಇಲ್ಲಿ 3 ಇಂಟು A ಪ್ಲಸ್ 7D. ಸೊ 2A ಪ್ಲಸ್ 20D ಈಸ್ ಈಕ್ವಲ್ ಟು 3A ಪ್ಲಸ್ 21D. ನೋಡಿರಿ, ಇದು A ವ್ಯಾಲ್ಯೂ D ವ್ಯಾಲ್ಯೂ ಬೇಕಿಲ್ಲ, ಹಾಗೆ ಆನ್ಸರ್ ಸಾಲ್ವ್ ಮಾಡ್ಬೋದು. ಅಂದರೆ A Dಗೆ ನಂಬರ್ಸ್ ಬೇಕಿಲ್ಲ, ವಿತೌಟ್ ನಂಬರ್ಸ್ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಸಿ ಐ ಹ್ಯಾವ್ ಟೇಕನ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್. ಸೊ 2A ರೈಟ್ ಸೈಡ್ ಹೋಯ್ತು ಅಂದರೆ 3A ಮೈನಸ್ 2A A. D ಲೆಫ್ಟ್ ಸೈಡ್ ಹೋಯ್ತು ಅಂದರೆ ಸೊ 21D ಲೆಫ್ಟ್ ಸೈಡ್ ಹೋಯ್ತು ಅಂದರೆ ಮೈನಸ್ 21D. ಸೊ ಮೈನಸ್ 21D ಪ್ಲಸ್ 20D ಮೈನಸ್ D. ಸೊ ಫೈನಲಿ ಏನಾಯಿತು? A ಈಸ್ ಈಕ್ವಲ್ ಟು ಮೈನಸ್ D. ಸಾಕು, ಕ್ವಶನ್ ಸಾಲ್ವ್ ಆಗುತ್ತೆ. ಸೊ ಏನು ಬೇಕು? ಅನುಪಾತ ಇದೆ 3:2. ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತ. ಫೈಂಡ್ ದ ರೇಷಿಯೋ ಆಫ್ ಸಮ್ ಆಫ್ ರೇಷಿಯೋ ಬೇಕು ಅಗೇನ್. ಸಮ್ ಆಫ್ ಫಸ್ಟ್ 5 ಟರ್ಮ್ಸ್. ಸೊ ವಾಟ್ ಈಸ್ ಫಸ್ಟ್ 5 ಟರ್ಮ್ಸ್? S5 ಟು ಸಮ್ ಆಫ್ 21 ಟರ್ಮ್ಸ್. ಫಸ್ಟ್ 5 ಟರ್ಮ್ಸ್ ಟು ಸಮ್ ಆಫ್ ಫಸ್ಟ್ 21 ಟರ್ಮ್ಸ್. ಫಾರ್ಮುಲಾ ಹಾಕ್ರಿ. ಸೊ ಫಾರ್ಮುಲಾ n/2. ಸೊ ಅಂದರೆ 5/2 2A ಪ್ಲಸ್ n-1. ಓಕೆ, n ಇದೆ ಅಲ್ಲ, n ಇಸ್ 5. 5 - 1 4D ಡಿವೈಡೆಡ್ ಬೈ ಕೆಳಗೆ n ಇಸ್ 21. ಎಲ್ಲ ಏನು ಒಂದೇ ಅಲ್ಲ, ಕೆಳಗೆ 21 ಇದೆ. 21/2 2A ಪ್ಲಸ್ 20 - 1 20D. ಸೊ 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 5/21. ಸೊ ಮೇಲೆ A, ವಾಟ್ ಈಸ್ A? ಮೈನಸ್ D. A ಈಸ್ ಮೈನಸ್ D ಪ್ಲಸ್ 4D ಹಾಗೆ ಇರುತ್ತೆ. ಸೊ ಕೆಳಗೆ 2 A ಈಸ್ ಮೈನಸ್ D ಪ್ಲಸ್ 20D. ಸೊ ಏನು ಬಂತು? 5 ಇಂಟು ಮೈನಸ್ 2D ಆಯ್ತು. ಇದು ಮೈನಸ್ 2D ಪ್ಲಸ್ 4D
2D, ಕೆಳಗೆ 21 ಹಂಗೆ ಇದೆ, ಇಲ್ಲಿ -2D + 20D 18D. ಸೊ ಸಾಲ್ವ್ ಮಾಡಿರಿ, 2 1s 2 9s. ಸೊ ಫೈನಲಿ ಆನ್ಸರ್ ಏನು ಬರುತ್ತೆ ಅಂದರೆ 5 / 21 × 9. ಸೊ 21 × 9 ಅಂದರೆ 189. ಸರ್ ಎಷ್ಟು ಫಾಸ್ಟಾಗಿ ಹೆಂಗೆ ಮಾಡಿದ್ರೆ 21 × 10 210, ಅದರಲ್ಲಿ 21 ಸಪ್ರಾಕ್ಟ್ ಮಾಡಿಕೊಂಡೆ 189, ಅದರಲ್ಲಿ 20 ಸಪ್ರಾಕ್ಟ್ ಮಾಡಿದ್ರೆ 190 ಬರುತ್ತೆ, 1 ಕಮ್ಮಿ ಮಾಡಿದ್ರೆ 189 ಅಷ್ಟೇ. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್? ದಿಸ್ ಈಸ್ ದ ಫೈನಲ್ ಆನ್ಸರ್, 5/189. ಓಕೆನಾ? ನೆಕ್ಸ್ಟು ಇಲ್ಲಿಂದ ಆ್ಯಕ್ಚುಲಿ ಮಾಡಿರಲ್ಲ, ಯಾರ್ಯಾರು ಚೆಕ್ ಮಾಡಿ ಇಲ್ಲಿ ನೋಡಿರಿ. ದ 7th ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 4 times its ಸೆಕೆಂಡ್ ಟರ್ಮ್. ಏನೇನಿದೆ ಬರ್ಕೊಡ್ರಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಈಸಿ. 7th ಟರ್ಮ್ A7 4 times its ಸೆಕೆಂಡ್ ಟರ್ಮ್, 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟಿದೆ. ಆಯ್ತಲ್ಲ? ನೆಕ್ಸ್ಟು ಆ್ಯಂಡ್ ಮತ್ತೆ ಹಾಗೂ 12ನೇ ಪದವು, 12ನೇ ಪದವು ಅಂದರೆ ಏನಾಯಿತು? A12. 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಸೊ ಏನು ಹೇಳ್ತಿದ್ದಾರೆ? 12th ಟರ್ಮ್ ಈಸ್ ಅಂದರೆ ಈಕ್ವಲ್ ಟು 2 more than thrice the 4th ಟರ್ಮ್. 4th ಟರ್ಮ್ ಏನು? A4. ಥ್ರೈಸ್ ಅಂದರೆ ಟೈಮ್ಸ್ ಎಷ್ಟು ಜಾಸ್ತಿ ಇದೆ? 2 ಜಾಸ್ತಿ ಇದೆ. 2 ಇಕ್ವೇಷನ್ ಬಂತು. ಇದು ಸಾಲ್ವ್ ಮಾಡೋದೇನು? ಸೊ ಈಗ ಫಸ್ಟ್ ಇಕ್ವೇಷನ್ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿರಿ. ಸೊ A7 ಏನಂತ ಬರಿಬೋದು? A + 6D 4 times ಸೆಕೆಂಡ್ ಟರ್ಮ್ A + D. ಸೊ ಏನಾಯಿತು? A + 6D = 4A + 4D. A ಲೆಫ್ಟ್ ಸೈಡ್ ಹೋಯ್ತು ಅಂದರೆ A ರೈಟ್ ಸೈಡ್ ಹೋಯ್ತು, 4A - A 3A. 4D ಲೆಫ್ಟ್ ಸೈಡ್ ಬಂತು, 6D - 4D 2D. ಸೊ ನಿಮ್ಮಿಷ್ಟ. ನಾನು A = 2D/3 ಅಂತ ಬರಿತೀನೋ ಅಥವಾ D = 3A/2, ನಿಮ್ಮಿಷ್ಟ. ಸೆಕೆಂಡ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಳ್ರಿ. ಸೊ ಸೆಕೆಂಡ್ ಇಕ್ವೇಷನ್ ಇದು ಫಸ್ಟ್ ಇಕ್ವೇಷನ್. A12 A + 11D 3 times A + 3D +2. ಸೊ A + 11D = 3A + 9D +2. ಕಾನ್ಸ್ಟೆಂಟ್ ರೈಟ್ ಸೈಡೇ ಇರಲಿ, ಮಿಕ್ಕಿದೆಲ್ಲ ಲೆಫ್ಟ್ ಸೈಡ್ ತೊಗೊಳ್ರಿ ಅಥವಾ ನಿಮ್ಮಿಷ್ಟ. ಸೊ 3A, ಓಕೆ, A ಲೆಫ್ಟ್ ಸೈಡ್ ತೊಗೊತೀನಿ. ಸೊ 2A + 2 ಇರುತ್ತೆ. 9Dನ ಲೆಫ್ಟ್ ಸೈಡ್ ತೊಗೊತೀನಿ. 11D - 9D 2D. ವಾಟ್ ಈಸ್ D ಅಥವಾ ವಾಟ್ ಈಸ್ A? 2D/3. A = 2D/3 ಹಾಕ್ರಿ, ನಿಮಗೆ ವ್ಯಾಲ್ಯೂ ಬರುತ್ತೆ. 2 ಇಕ್ವೇಷನ್. ಇದು ನೀವು ಸಾಲ್ವ್ ಮಾಡಿರಿ, ನಾನು ಸಾಲ್ವ್ ಮಾಡಲ್ಲ. ಆನ್ಸರ್ ಎಷ್ಟು ಹೇಳ್ರಿ. ಇದೊಂದು ಇಕ್ವೇಷನ್, 1 2 ಈಕ್ವೇಷನ್ ಸಾಲ್ವ್ ಮಾಡೋದು. ನೀವು ಆರಾಮ್ ಏನು ಸಾಲ್ವ್ ಮಾಡ್ತೀರಾ? ಪೇರ್ ಆಫ್ ಲೀನಿಯರು ಮಾಡಿರ್ತೀರಾ, ಇದು ಮಾಡಿರ್ತೀರಾ, ಇನ್ನೆಷ್ಟು ಮಾಡ್ತೀರಾ? ಕ್ವಾಡ್ರಾಟಿಕ್ ಕೆಲವೊಂದ್ಸಲಿ ಮಾಡಿರ್ತೀರಾ. 2 ಬರಲ್ಲ, ಬಟ್ ಒಂದೇ. ಸ್ಟಿಲ್ ಪ್ರೋಗ್ರೆಷನ್ ಕೇಳ್ತಿರೋದು. ಶ್ರೇಣಿಯನ್ನು ಕಂಡು ಹಿಡಿಯಿರಿ, ಇಷ್ಟೇ ಮಾಡಿ ಬರೋಂಗಿಲ್ಲ. ಸೊ A ಏನು, A + D ಏನು, A + 2D ಅಂದರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಒಂದು 3 ಟರ್ಮ್ ಬರೆದು ಟಾಟಾ ಡಾಟ್ ಇಡಬೇಕು. ಓಕೆನಾ? ಸ್ವಲ್ಪ ಡಿಫ್ರೆನ್ಸ್ ಇದೆ, ಮಿಸ್ ಮಾಡಿಬಿಡ್ರಿ, ಚೆಕ್ ಮಾಡಿರಿ. ಸೊ pth ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, P2 Q2 R ಏನಪ್ಪ ಇದು? ಏನಿಲ್ಲ, ಈಸಿನೇ, ವೆರಿ ಈಸಿ. ಸೊ pth ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ Q. ಅಂದರೆ ಏನು? ಒಂದು ಸಮಾಂತರ ಶ್ರೇಣಿಯ P ನ ಪದ Q ಅಂದರೆ P ನ ಪದ Q. ಆ್ಯಂಡ್ Qth ಟರ್ಮ್ ಇಸ್ P ಮತ್ತು Q ನ ಪದ P. ಸೊ Qth ಟರ್ಮ್ ಏನಿದೆ? P. ಓಕೆ, ಪ್ರೂವ್ ದಟ್ rth ಟರ್ಮ್ ಈಸ್ P + Q - R. ಸೊ ಏನು ಮಾಡಬೇಕು? ಆರನೇ ಪದ P + Q - R ಅಂತ ಸಾಧಿಸ್ತೀವಿ, ತೋರಿಸೋಣ. ಸೇಮ್ ಹಿಂದೆ ಏನು ಮಾಡ್ರು ಅದೇ ಥರ ಮಾಡಿರಿ.
ಸೊ ಪೀತ್ ಟರ್ಮು ಕ್ಯೂತ್ ಟರ್ಮ್ ಅಂದಾಗ ಎನ್ ಅಂತ ತೊಗೊಳಂಗಿಲ್ಲ, ಏನಿದೆ ಅದನ್ನು ತೊಗೋಬೇಕು. ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿರಿ. ಪೀತ್ ಟರ್ಮ್ ಏನಾಗುತ್ತೆ, ಎ ಪ್ಲಸ್ ಎನ್ ಬರಲ್ಲ, ಇಲ್ಲಿ ಎನ್ ಜಾಗದಲ್ಲಿ ಏನಿದೆ ಪಿ ಇದೆ, ಪಿ ಮೈನಸ್ 1 ಇಂಟು ಡಿ ಏನಿದೆ ಕ್ಯೂ. ಸೊ ಎ ಪ್ಲಸ್ ಪಿ ಇಂಟು ಡಿ ಪಿ ಡಿ ಮೈನಸ್ ಡಿ ಇಸ್ ಈಕ್ವಲ್ ಟು ಕ್ಯೂ. ಸರ್ ಏನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಚಿಂತೆ ಮಾಡಿಬಿಡ್ರಿ, ಏನಿದೆ ಅದು ಇಡ್ರಿ ಬಿಡ್ರಿ. ನೆಕ್ಸ್ಟು ಓಕೆ, ಏನಾಗಲ್ಲ, ಆಗಿಲ್ಲ ಅಂದರೆ ಬಿಡ್ರಿ. ಇಲ್ಲೇನು ಸಾಲ್ವ್ ಮಾಡುತ್ತೆ ನೋಡಿರಿ ಫಸ್ಟು, ಓಕೆನಾ. ನೆಕ್ಸ್ಟು ಕ್ಯೂತ್ ಟರ್ಮ್ ಏನಾಗುತ್ತೆ, ಎ ಪ್ಲಸ್ ಎನ್ ತೊಗೊಳಂಗಿಲ್ಲ, ಎನ್ ಜಾಗದಲ್ಲಿ ಕ್ಯೂ ತೊಗೊತೀನಿ ಇಂಟು ಡಿ. ಕಾಮನ್ ಡಿಫ್ರೆನ್ಸು ಎಲ್ಲ ಸೇಮ್ ಇದೆ, ಯಾಕಂದರೆ ಪ್ರೋಗ್ರೆಷನ್ ಸೇಮ್ ಇದೆ. ಸೊ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಇಸ್ ಈಕ್ವಲ್ ಟು ಪಿ. ಈಗ ಸರ್ ಈಗ ಏನು ಮಾಡ್ತೀರಾ, ಸಿ ಈ ಈಕ್ವೇಷನ್ನ ಎರಡೂ ಸಪ್ರ್ಯಾಕ್ಟ್ ಮಾಡಿದ್ರೆ, ಸೊ ಏನು ಈಕ್ವೇಷನ್ 1 ಅಥವಾ ಈಕ್ವೇಷನ್ 2, ಯಾಕಂದರೆ ಕೆಳಗಿದೆ ಈಕ್ವೇಷನ್ 1. ಸೊ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡ್ತೀನಿ. ಸೊ ಏನಾಗುತ್ತೆ, ಇದು ಈಕ್ವೇಷನ್ ಹಿಂಗೆ ಬರ್ಕೊತೀನಿ ನೋಡಿರಿ, ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಇಸ್ ಈಕ್ವಲ್ ಟು ಪಿ. ಸೊ ಈಕ್ವೇಷನ್ 2 ಬರ್ಕೊಂಡೆ, ಸಪ್ರ್ಯಾಕ್ಟ್ ಮಾಡ್ತೀನಿ. ಸರ್ ಸಪ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಎ ಮೈನಸ್ ಎ ಹೋಯಿತು, ಮೈನಸ್ ಡಿ ಪ್ಲಸ್ ಡಿ ಹೋಯಿತು, ಪಿ ಡಿ ಇದೋಗಲ್ಲ. ಸೊ ಪಿ ಡಿ ಮೈನಸ್ ಇದೆ, ಮೈನಸ್ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ. ಕೇರ್ಫುಲ್ಲಾಗಿ ನೋಡ್ರಿ, ಇಲ್ಲಿ ಕ್ಯೂ ಮೈನಸ್ ಪಿ ಇದೆ, ಇಲ್ಲಿ ಡಿ ಕಾಮನ್ ತೆಗೆದ್ರೆ ಪಿ ಮೈನಸ್ ಕ್ಯೂ ಬರುತ್ತೆ. ಇಲ್ಲಿ ಕ್ಯೂ ಮೈನಸ್ ಪಿ ಇದೆ, ಸೊ ಪಿ ಮೈನಸ್ ಕ್ಯೂ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಮೈನಸ್ ಹೊರಗೆ ತೆಗಿತೀನಿ, ಆವಾಗ ಏನಾಗುತ್ತೆ ಪಿ ಮೈನಸ್ ಕ್ಯೂ ಆಗುತ್ತೆ. ಕ್ಯೂ ಮೈನಸ್ ಪಿ ಇರೋದು ಪಿ ಮೈನಸ್ ಕ್ಯೂ ಆಗಬೇಕು ಅಂದರೆ ಮೈನಸ್ ಹೊರಗೆ ತೆಗಿಬೇಕು. ಸೊ ಈಗೇನಾಯಿತು ಸರ್, ಪಿ ಮೈನಸ್ ಕ್ಯೂ ಕ್ಯಾನ್ಸಲ್ ಆಯಿತು. ಸೊ ಡಿ ಏನು ಉಳಿದಿಲ್ಲ ಅಲ್ಲ, 1 ಉಳಿತು. ಸೊ ಡಿ ಏನಾಯಿತು -1. ಸೊ ಡಿ -1 ಎಲ್ಲಿ ಹಾಕ್ತಿರೋ ಹಾಕ್ರಿ, ಇಲ್ಲೇ ಹಾಕ್ಬೇಕಾ ಹಾಕ್ರಿ. ಸೊ ಡಿ -1 ಹಾಕಿದ್ರೆ, ಸೊ ಡಿ -1 ಅಲ್ಲ, ಹಾಂ. ಸೊ ಎ ಪ್ಲಸ್ ಕ್ಯೂ ಡಿ ಈಸ್ -1 ಮೈನಸ್ ಆಫ್ -1 ಈಸ್ ಈಕ್ವಲ್ ಟು ಪಿ. ಸೊ ಏನಾಯಿತು, ಎ ಇದು ಮೈನಸ್ ಕ್ಯೂ ಆಗುತ್ತೆ, ಇದು +1 ಆಗುತ್ತೆ, ಈಸ್ ಈಕ್ವಲ್ ಟು ಪಿ. ಸೊ ಫೈನಲಿ ವಾಟ್ ಈಸ್ ಎ ಈಸ್ ಈಕ್ವಲ್ ಟು, ಎಲ್ಲದನ್ನು ರೈಟ್ ಸೈಡ್ ತೊಗೊಳ್ರಿ. ಸೊ ಏನಾಯಿತು, ಪಿ ಇಲ್ಲೇ ಇರುತ್ತೆ, ಮೈನಸ್ ಕ್ಯೂ ಆ ಸೈಡ್ ಹೋಯ್ತು ಅಂದರೆ ಪ್ಲಸ್ ಕ್ಯೂ, +1 ಆ ಸೈಡ್ ಹೋಯ್ತು ಅಂದರೆ -1. ಇದು ಎ, ಇದು ಡಿ, ಏನಿದೆ ಹಾಗೆ ಇರಲಿ. ಸೊ ಎ ಡಿ ಈಗೇನು ಫೈಂಡ್ ಮಾಡಬೇಕು, ಆರ್ತ್ ಟರ್ಮ್. ಓಕೆ, 6ನೇ ಪದ ಕಂಡುಹಿಡಿಯೋಣ. 6ನೇ ಪದ ಎ ಆರ್. ಸೊ ವಾಟ್ ಈಸ್ ಎ ಆರ್ ಬರೀಬೇಕು ಅಂದರೆ ಏನಾಗುತ್ತೆ, ಎ ಪ್ಲಸ್ ಎನ್ ಅಲ್ಲ, R-1 ಇಂಟು ಡಿ ಎಷ್ಟು ಅಂತ ಫೈಂಡ್ ಮಾಡಬೇಕು. ಸೊ ಬಾಪ ಹಿಂದೆ ಎ ಅಂದರೆ ಏನು, ಪಿ ಪ್ಲಸ್ ಕ್ಯೂ -1. ಎ ಅಂದರೆ ಪಿ ಪ್ಲಸ್ ಕ್ಯೂ -1. ಆರ್ ಗೊತ್ತಿಲ್ಲ, ಆರ್ ಹಂಗೆ ಇರಲಿ, R-1. ಡಿ ಎಷ್ಟು -1. ಸೊ ಪಿ ಪ್ಲಸ್ ಕ್ಯೂ -1 -1 ಇಂಟು ಪ್ಲಸ್ ಆರ್ ಮೈನಸ್ ಆರ್, -1 ಇಂಟು -1 +1. ಸೊ ಏನಾಯಿತು ಅಂದರೆ -1 +1 ಹೋಯಿತು. ಸೊ ಫೈನಲ್ ಏನು ಬಂತು, ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಬಂತು. ಓಕೆ ಡನ್. ಏನಾದ್ರು ನೋಡ್ತೀರಾ, ಇದ್ಯಾವುದು ಹಿಂದೆ ಹೊಟ್ಟೈತಲ್ಲ, ನೋಡ್ತೀರಾ ಲೈಕ್ ಮಾಡಿರಿ ಇಷ್ಟ ಆಯಿತು ಅಂದರೆ. ಥ್ಯಾಂಕ್ ಯು. ನೆಕ್ಸ್ಟು
ಓಕೆ ಇನ್ನೂ ಇದೆ ಫಾಸ್ಟಾಗಿ ಹೋಗೋಣ ಸ್ವಲ್ಪ. ಇನ್ನೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ಸ್ತ್ ಟರ್ಮ್ ಇಸ್ ಒನ್ ಮೋರ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್. ಸೊ ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು. ಸೊ ಸಿಕ್ಸ್ತ್ ಟರ್ಮ್ ಏನಿದೆ A6, ಇದು ನಾನು ಈಕ್ವೇಷನ್ ಹಾಕ್ತೀನಿ, ನೀವು ಸಾಲ್ವ್ ಮಾಡಿರಿ. ಸೊ ಸಿಕ್ಸ್ತ್ ಟರ್ಮ್ ಇಸ್ ಒನ್ ಮೋರ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್, ಒನ್ ಮೋರ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್. ಸೊ ಥರ್ಡ್ ಟರ್ಮ್ಗಿಂತ ಟ್ವೈಸ್ ಇದೆ, ಪ್ಲಸ್ ಒಂದು ಜಾಸ್ತಿ ಇದೆ. ಓಕೆ, ಸಮ್ ಆಫ್ ದ ಫೋರ್ತ್ ಆ್ಯಂಡ್ ಫಿಫ್ತ್ ಟರ್ಮ್, 4ನೇ ಮತ್ತು 5ನೇ ಪದಗಳ ಮೊತ್ತ. ಸೊ 4ನೇ ಪದ ಅಂದರೆ A4, 5ನೇದು ಅಂದರೆ A5. ಇದ್ರ ಮೊತ್ತ ಏನಿದೆ ಈಸ್ ಅಂದರೆ ಈಕ್ವಲ್ ಟು 5 ಟೈಮ್ಸ್ ದ ಸೆಕೆಂಡ್ ಟರ್ಮ್. ಎರಡನೇ ಪದದ ಎರಡನೇ ಪದದ 5ರಷ್ಟಿದೆ. ಎರಡನೇ ಪದದ 5ರಷ್ಟಿದೆ. ಆಯ್ತಲ್ಲ, ಫೈಂಡ್ ದ 10th ಟರ್ಮ್, 10ನೇ ಟರ್ಮ್ ಫೈಂಡ್ ಮಾಡಬೇಕು. ಸೊ A6ನ A+5D ಅಂತ ಬರೀತೀರಾ. ಸೊ ಈಕ್ವೇಷನ್ ನಾನು ಬರಿತೀನಿ ಅಷ್ಟೇ, ಸಾಲ್ವ್ ನೀವು ಮಾಡಬೇಕು. A6ನ A+5D ಅಂತ ಬರೀತೀರಾ. A3 ಇಸ್ ನಥಿಂಗ್ ಬಟ್ A+2D +1. ಸೊ ಇಲ್ಲೊಂದು ಈಕ್ವೇಷನ್ ಬರುತ್ತೆ, ಸಾಲ್ವ್ ಮಾಡಿರಿ. ಸೊ ಸಿಮಿಲರ್ಲಿ A+3D, A5 ಇಸ್ A+4D. ಸೊ 5 ಟೈಮ್ಸ್ A2 ಇಸ್ A+D. ಇಲ್ಲೊಂದು ಈಕ್ವೇಷನ್ ಬಂತು, ಇದೊಂದು ಈಕ್ವೇಷನ್ ಬಂತು, ಸಾಲ್ವ್ ಮಾಡಿರಿ, ಮುಗೀತು. ಓಕೆ ಆಯ್ತಲ್ಲ. ಇದು ನಾನು ಸಾಲ್ವ್ ಮಾಡಲ್ಲ, ಬಿಕಾಸ್ ಕ್ವಶನ್ ಹೆಂಗೆ ಬ್ರೇಕ್ ಡೌನ್ ಮಾಡೋದಷ್ಟು ಆಯಿತು ಅಂದರೆ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, ವೆರಿ ಈಸಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಆನ್ಸರ್ ಹೇಳ್ತೀನಿ. ಆನ್ಸರ್ನ ಕಮೆಂಟ್ ಮಾಡ್ತೀನಿ, ನಿಮಗೆ ಬೇಕು ಅಂದರೆ. ಆನ್ಸರ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ದ ಕಾಮನ್ ಡಿಫ್ರೆನ್ಸ್ ಆಫ್ 2 ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೇಮ್ ಅಲ್ಲ. ಒಂದು 2 4 6 ಇತ್ತು ಅಂದರೆ ಇನ್ನೊಂದು 1 3 5. ಓಕೆ, ಬಟ್ ಅದ್ರದ್ದು ಕಾಮನ್ ಡಿಫ್ರೆನ್ಸ್ ಏನಿದೆ ಸೇಮ್ ಇದೆ, ಈಕ್ವಲ್ ಇದೆ. ಸೊ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ. ಎರಡು ವಿಭಿನ್ನ ಇದೆ, ಬಟ್ ಅದರ ಸಾಮಾನ್ಯ ವ್ಯತ್ಯಾಸ ಏನಿದೆ ಸೇಮ್ ಇದೆ. ದ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ first term is 3 more than the first term of the second progression. So ಕಾಮನ್ ಡಿಫ್ರೆನ್ಸ್ ಸೇಮ್ ಅಂತ ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಅಂದಾಗ ಫಸ್ಟ್ ಟರ್ಮ್ ಬೇರೆ ಬೇರೆ, ಕಾಮನ್ ಡಿಫ್ರೆನ್ಸ್ ಅಷ್ಟೇ ಸೇಮ್. ಸೊ ಈಗ ಏನಂತ ತೊಗೋಬೋದು ಅಂದರೆ, ಸೊ ಒಂದು ಟರ್ಮ್ನ A+D A+2D ಹಿಂಗೆ ತೊಗೊತೀನಿ. ಸೊ ಇನ್ನೊಂದೇನಿದೆ, ಫಸ್ಟ್ ಟರ್ಮ್ ಸೇಮ್ ಇಲ್ಲ, ಬೇರೆ ಇದೆ. ಸೊ ಏನಿದೆ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 3 more than the first term of the second progression. ಓಕೆ, ಇದನ್ನು ನಾನು ಸೆಕೆಂಡ್ ಪ್ರೋಗ್ರೆಷನ್ ಅಂತ ತೊಗೊತೀನಿ. ಸೊ A+D A+2D, ಯಾಕಂದರೆ ಸೆಕೆಂಡ್ ಪ್ರೋಗ್ರೆಷನ್ ಕಮ್ಮಿ ಇದೆ, ಫಸ್ಟ್ ಪ್ರೋಗ್ರೆಷನ್ ಜಾಸ್ತಿ ಇದೆ. ಸೊ ಇಲ್ಲೇನಿದೆ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 3 more than the first term of the second progression. ಇದಕ್ಕಿಂತ 3 ಜಾಸ್ತಿ ಇದೆ. ಸೊ ಏನಿದೆ, ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಸೊ ಇದು ಸೆಕೆಂಡು. ಇಲ್ಲಿ ನಾನು ಫಸ್ಟ್ ತೊಗೊತಿದ್ದೀನಿ. ಫಸ್ಟ್ ಏನಿದೆ, ಇದಕ್ಕಿಂತ 3 ಜಾಸ್ತಿ ಇದೆ. ಫಸ್ಟ್ ಟರ್ಮ್ ಅಷ್ಟೇ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 3 more than the first term of the second progression. ಸೊ ಇದಕ್ಕಿಂತ 3 ಜಾಸ್ತಿ ಆಗಿದೆ. ಸೊ 3+A. ಹಾಗಂತ ಇಲ್ಲಷ್ಟೇ ಜಾಸ್ತಿ ಆಗಲ್ಲ, ಇಲ್ಲೂ ಏನಾಗುತ್ತೆ, ಜಾಸ್ತಿನೇ ಆಗುತ್ತೆ. ಸೊ ಇಲ್ಲಿ ಈ ಪಾರ್ಟ್ ಏನಿದೆ ಇದು. ಸೊ ಎ ಏನಿದೆ, ಅಗೇನ್ 3+A +D. ನೆಕ್ಸ್ಟು 3+A +2D. ಇದು ಒಂದು ಪ್ರೋಗ್ರೆಷನ್, ಇದು ಒಂದು ಬೇರೆ ಪ್ರೋಗ್ರೆಷನ್. ಇಫ್ ದ 7th ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 28, ಫಸ್ಟ್ ಪ್ರೋಗ್ರೆಷನ್ದು 7th ಟರ್ಮ್. ಸೊ 7th ಟರ್ಮ್ ಫೈಂಡ್ ಮಾಡಬೇಕು ಅಂದರೆ ಅಗೇನ್ A7 ತೊಗೊಳ್ರಿ. ಸೊ A7 ಏನಾಗುತ್ತೆ,
ಕ್ಯಾಪಿಟಲ್ ಎ ತೊಗೊತೀನಿ, ಯಾಕಂದರೆ ಇದು ಫಸ್ಟ್ ಟರ್ಮ್ ಬೇರೆ ಇದೆ. ಸೊ ನಾನು ಇಲ್ಲಿ ಬರೀಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಡ್ರಿ, ಕೇಳಿಸ್ಕೊಡ್ರಿ. ಸೊ ಇದನ್ನು ಫಸ್ಟ್ ಟರ್ಮ್ನ ನಾನು ಕ್ಯಾಪಿಟಲ್ ಎ ಅಂತ ಬರೀತೀನಿ. ಇಲ್ಲಿ ದಿಸ್ ಇಸ್ ಫಸ್ಟ್ ಟರ್ಮ್ ಕ್ಯಾಪಿಟಲ್ ಎ ಪ್ಲಸ್ ಡಿ, ಫಸ್ಟ್ ಟರ್ಮ್ ಪ್ಲಸ್ 2D. ಸೊ ನಾನಿಲ್ಲಿ ಸೆವೆಂತ್ ಟರ್ಮ್ ಈಸ್ ಏನಾಗುತ್ತೆ ಎ ಪ್ಲಸ್ 6D. ವಾಟ್ ಈಸ್ ದಿಸ್? ಎಷ್ಟಿದೆ? 28. ಸೊ ಎ ಅಂದರೆ ಏನು? 3 + a ತಾನೆ, ಹಾಕ್ರಿ ಇಲ್ಲಿ. ಸೊ 3 + a + 6D = 28. ಸೊ 3 ಆ ಸೈಡ್ ಹೋಯ್ತು ಅಂದರೆ a + 6D = 25. ಅಷ್ಟೇ ಇರೋದು. ಆ್ಯಂಡ್ ದ 8th ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್, ಕನ್ಫ್ಯೂಸ್ ಆಗಬೇಡ್ರಿ, 8th ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್ ಎರಡನೇದು ಇದ್ರದ್ದು. ಸೊ ಇದ್ರದ್ದು ಏನಾಗುತ್ತೆ 8th ಟರ್ಮ್. ಸೊ ಇದರದ್ದು 8th ಟರ್ಮ್ ಅಂದರೆ ಸ್ಮಾಲ್ ಎ, ಬಿಕಾಸ್ ಫಸ್ಟ್ ಟರ್ಮು ಸ್ಮಾಲ್ ಎನೇ ಇದೆ. ಸೊ ಇದರದ್ದು 8th ಟರ್ಮ್ ಎಷ್ಟು? 29. ಸೆಕೆಂಡ್ದು ಕೆಳಗೆ ಬರೀತಿದ್ದೀನಿ ನೋಡಿರಿ. ಸೊ 8ನೇ ಏನಂತ ಬರಿಬೋದು? a + 7D ಎಷ್ಟಿದೆ? 29. ಒಂದು ಇಕ್ವೇಷನ್, a + 6D, ಎರಡು ಇಕ್ವೇಷನ್. ಇಲ್ಲೇ ಸಾಲ್ವ್ ಮಾಡಿಬಿಡ್ತೀನಿ. ಇದನ್ನು ಇದರ ಸಪ್ರಾಕ್ಟ್ ಮಾಡಿದಾಗ ಸೊ a ಕ್ಯಾನ್ಸಲ್ ಆಗುತ್ತೆ, 7D - 6D D. ಸೊ ವಾಟ್ ಈಸ್ D? 29 - 25 4. D = 4. a ಫೈಂಡ್ ಮಾಡ್ಕೊಳ್ರಿ, ಫೈಂಡ್ ದ ಪ್ರೋಗ್ರೆಷನ್ಸ್. ಇದು ಫೈಂಡ್ ಮಾಡ್ಬೇಕು, ಇದು ಫೈಂಡ್ ಮಾಡ್ಬೇಕು. ಸೊ ಡಿ ಬಂತು. ಸ್ಮಾಲ್ ಎ ಹೇಳ್ತೀನಿ ನೋಡಿರಿ. ಸೊ ಸ್ಮಾಲ್ ಎ ಎಷ್ಟಾಗುತ್ತೆ? 7 4 28. ಸ್ಮಾಲ್ ಎ 1 ಬರುತ್ತೆ, ಸ್ಮಾಲ್ ಎ 1 ಬರುತ್ತೆ. ಕ್ಯಾಪಿಟಲ್ ಎ ಏನಾಗುತ್ತೆ? ಫಸ್ಟ್ ಟರ್ಮ್ದು ಫಸ್ಟ್ ಪ್ರೋಗ್ರೆಷನ್ದು ಫಸ್ಟ್ ಟರ್ಮ್. ದಿಸ್ ಇಸ್ ಕ್ಯಾಪಿಟಲ್ ಎ. 3 + a is 1, 3 + 1 4. ಸೊ ಫಸ್ಟ್ ಪ್ರೋಗ್ರೆಷನ್, ನಾನಿಲ್ಲಿ ಫಸ್ಟ್ ಪ್ರೋಗ್ರೆಷನ್ ಫಸ್ಟ್ ಬರಿತೀನಿ. ಫಸ್ಟ್ ಪ್ರೋಗ್ರೆಷನ್ ಏನಾಗುತ್ತೆ? ಫಸ್ಟ್ ಟರ್ಮ್ 4. ಕಾಮನ್ ಡಿಫ್ರೆನ್ಸ್ ಸೇಮೇ, ಎಲ್ಲದಕ್ಕೂ ಕಾಮನ್ ಡಿಫ್ರೆನ್ಸ್ ಸೇಮ್ ಅಂದಿದ್ದಾರೆ. ಸೊ 8 12 so on. Similarly, second progression the first term ಏನಿದೆ ಸ್ಮಾಲ್ ಎ ವಿಚ್ ಇಸ್ 1, ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ 5 9 so on. ಸೊ ಇದಕ್ಕೆ 3 ಆ್ಯಡ್ ಮಾಡಿದಾಗ 4 ಬರುತ್ತೆ, 5ಕ್ಕೆ 3 ಆ್ಯಡ್ ಮಾಡಿದಾಗ ಸೇಮ್. ಸೊ ಫಸ್ಟ್ ಪ್ರೋಗ್ರೆಷನ್ ಸೆಕೆಂಡ್ ಪ್ರೋಗ್ರೆಷನ್. ಇಟ್ಸ್ ನಾಟ್ ಅಂದರೆ ನಿಮಗೆ ಕ್ವಶನ್ ಅರ್ಥ ಆಯಿತು ಅಂದರೆ ಸಾಲ್ವ್ ಮಾಡೋದು ಈಸಿ, ಇಲ್ಲ ಅಂದರೆ ಕಷ್ಟ. ಸೊ ಅದಕ್ಕೆ ಸೇಮ್ ಇಲ್ಲೂ ನೋಡಿರಿ, 9th ಓದಿದ್ದೀರಾ. ಸೊ 9th ಏನು ಓದಿದ್ದೀರಾ? ಒಂದು ಆಬ್ಜೆಕ್ಟು ಫ್ರೀಯಾಗಿ ಬೀಳ್ತಿರತ್ತೆ. ಸೊ ಫ್ರೀಯಾಗಿ ಬೀಳ್ತಿರ್ಬೇಕು ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ S is equal to ut plus half at². ಬಟ್ ಇಲ್ಲಿ ಫ್ರೀ ಫಾಲಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ g ಅಂತ ತೊಗೊತೀವಿ, gt². ಆದರೆ ಇಟ್ ಈಸ್ ಫಾಲಿಂಗ್ ಫ್ರಮ್ ಇನಿಷಿಯಲ್ ವೆಲಾಸಿಟಿ ವೇರ್ ಇಟ್ ಈಸ್ ಸ್ಟ್ಯಾಗ್ನೆಂಟ್. ಸೊ ಸ್ಟಾರ್ಟಿಂಗ್ ವೆಲಾಸಿಟಿನೇ ಇಲ್ಲ. ಸೊ ಸ್ಟಾರ್ಟಿಂಗ್ ವೆಲಾಸಿಟಿ 0 ಇದೆ. ಸೊ ಇದೇನಾಗುತ್ತೆ? 0 ಆಯಿತು. ಸೊ ಏನು ಉಳಿತು? ಹಾಫ್ gt². ಸೊ ಫೈನಲಿ ಡಿಸ್ಟೆನ್ಸ್ ಇಸ್ ಹಾಫ್ gt² ಇದೆ. ಸೊ ಇದನ್ನು ಫೈಂಡ್ ಮಾಡಬೇಕಾದ್ರೆ ಆ್ಯಂಡ್ ಅಗೇನ್ ನೀವು S1 S2 ಹಾಕಿದಾಗ ಸೊ ಫಸ್ಟ್ ಸೆಕೆಂಡ್ ಈಸ್ ಜಿನ ಹಿಂಗೆ ಇಡ್ತೀನಿ, ಹಾಫ್ನು ಹಿಂಗೆ ಇಡ್ತೀನಿ, ಹಾಫ್ g ಆಯಿತಾ. ಸೊ ಇದನ್ನು ನಾನೊಂದು ಕಾನ್ಸ್ಟೆಂಟ್ ಅಂತ ತೊಗೊಂಡೆ ಅಂದರೆ ಯೂನಿಟ್, ಏನೋ ಒಂದು ಯೂನಿಟ್ ಅಂತ ತೊಗೊಳ್ರಿ. ಸೊ ಇದು ಕಾನ್ಸ್ಟೆಂಟು, ಓಕೆ, ಆಮೇಲೆ ಹೇಳ್ತೀನಿ. ಸೊ ಈಗ ಸೆಕೆಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 2 seconds. ಸೊ ಏನಾಗುತ್ತೆ? ಹಾಫ್ g ಹಂಗೆ ಇರಲಿ, t² ಅಂದರೆ 2² ವಿಚ್ ಇಸ್ 4. ಈ ಪಾರ್ಟ್ ಕಾನ್ಸ್ಟೆಂಟ್ ಆಗಿರ್ತಿದೆಯಾ? ಸೊ ಲೆಟ್ ಮೀ ಟೇಕ್ ದಿಸ್ ಆ್ಯಸ್, ಓಕೆ, ಇನ್ನೊಂದು ಬರಿತೀನಿ. ಸೊ S3 ಹಾಫ್ g t² ಇಸ್ 3² ವಿಚ್ ಇಸ್ 9. ನಿಮಗೆ ಎಕ್ಸಾಮಿಗೆ ಅಂತ ಹೇಳ್ತಿಲ್ಲ, ಬಟ್ ಗೊತ್ತಿರಲಿ. ಫಸ್ಟ್ PUC ಸೈನ್ಸ್ ತೊಗೊಂಡ್ರಿ ಅಂದರೆ ಮತ್ತೆ ಇದನ್ನು ಓದ್ತೀರಾ. ಸೊ ಇಫ್ ಐ ಟೇಕ್ ದಿಸ್ ಆ್ಯಸ್ k, ಇದು ಏನಾಗುತ್ತೆ k, ಇದು ಏನಾಗುತ್ತೆ k. ಸೊ ಏನಾಯಿತು? S1 ಇಸ್ ಜಸ್ಟ್ k, S2 ಇಸ್ 4k, S3 ಇಸ್
9k. ಇದು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 3 ಸೆಕೆಂಡ್ಸ್ 9k. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 2 ಸೆಕೆಂಡ್ಸ್ 4k. 1 ಸೆಕೆಂಡ್ ಜಸ್ಟ್ k. ಆದರೆ ಇದು ಡಿಫ್ರೆನ್ಸ್ ನೋಡ್ರಿ, ಫಸ್ಟ್ ಸೆಕೆಂಡಿಂದ ಸೆಕೆಂಡ್ ಹೋಗೋವರೆಗೂ ಏನು ಡಿಸ್ಟೆನ್ಸ್ ಆಯಿತು? 3 ಆಯಿತು. ನೆಕ್ಸ್ಟು ಸೆಕೆಂಡಿಂದ ತರ್ಡ್ಗೆ ಹೋಗೋದಕ್ಕೆ 9k - 4k 5. ಸೊ ಫಸ್ಟ್ ಏನಿದೆ 1 ಇದೆ. ಹಾಗೆ ನೆಕ್ಸ್ಟ್ಗೆ ಹೋದ್ರಿ ಅಂದರೆ 1 3 5 7 ಬರಬೇಕು. ಬರುತ್ತೆ, ಚೆಕ್ ಮಾಡ್ಕೊಳ್ರಿ. 4 ಆಯಿತು ಅಂದರೆ 16k ಆಗುತ್ತೆ. 16k - 9k 7k. ಇಟ್ಸ್ ಆಲ್ AP. ಓಕೆ, ಸೊ ತುಂಬ ಟೈಮ್ ತೊಗೊಳಲ್ಲ. ನೆಕ್ಸ್ಟ್ ಹೋಗ್ತೀನಿ. ದ ಕಾಮನ್ ಡಿಫ್ರೆನ್ಸ್ ಆಫ್ 2 ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಈಕ್ವಲ್. ಮತ್ತು ಅದೇ ಬಂತಾ? ಓಕೆ, ಅದೇ ಬಂತು. ಆಯ್ತಲ್ಲ. ಇನ್ನು ಲಾಸ್ಟ್ ಕ್ವಶನು. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. 30 ಟರ್ಮ್ ಇದೆ. ಸೊ ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಓಕೆ, ಸೊ ಎಷ್ಟಿದೆ? 30. ವೆರಿ ಗುಡ್. 17th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ 4 more. ಅಗೇನ್, ಸೊ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಸೊ 17th ಟರ್ಮ್ A17 ಈಸ್ ಅಂದರೆ ಈಕ್ವಲ್ಲು 4 more than thrice the 5th term. ಥ್ರೈಸ್ 5th ಟರ್ಮ್ ಎಷ್ಟು ಜಾಸ್ತಿ ಇದೆ? 4 ಜಾಸ್ತಿ ಇದೆ. ಓಕೆನಾ? ಇದು 17 ಇದು ಏನಲ್ಲ. 10th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ 31. ಸೊ 10ನೇ ಪದ 31 ಆಗಿದೆ. 10ನೇ ಪದ ಎಷ್ಟಾಗಿದೆ? 31 ಆಗಿದೆ. ಸೊ ಏನಾಯಿತು? A + 9D = 31. ಇದು ಒಂದು ಈಕ್ವೇಷನು. ಇದನ್ನು ಸಾಲ್ವ್ ಮಾಡಿದರೆ ಅಂದರೆ A + 16D = 3 × A + 4D + 4. ಇದೊಂದು ಈಕ್ವೇಷನ್ ಬರುತ್ತೆ. ಇಲ್ಲೊಂದು ಈಕ್ವೇಷನ್ ಆಗಲೇ ಇದೆ. 2 ಈಕ್ವೇಷನ್ ಬಂತು. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಸಾಲ್ವ್ ಮಾಡಿರಿ. ಫೈಂಡ್ ದ ಲಾಸ್ಟ್ 3 ಟರ್ಮ್ಸ್ ಅವ್ರು ಕೇಳ್ತಿರೋದು. ಲಾಸ್ಟ್ 3 ಟರ್ಮ್ಸ್. ಸೊ ಅದಕ್ಕೆ ಇಲ್ಲಿ n ವ್ಯಾಲ್ಯೂ ಕೊಟ್ಟಿರೋದು. ಸೊ ಅವರು ಲಾಸ್ಟ್ 3 ಟರ್ಮ್ಸ್ ಕೇಳ್ತಿದ್ದಾರೆ. ನಿಮಗೆ n ಗೊತ್ತಾಯಿತು. ಇದೆರಡು ಈಕ್ವೇಷನ್ ಸಾಲ್ವ್ ಮಾಡಿದಾಗ ಏನು ಬರುತ್ತೆ? A ಬರುತ್ತೆ, D ಬರುತ್ತಾ? ಎರಡು ಈಕ್ವೇಷನ್ ಸಾಲ್ವ್ ಮಾಡಿದಾಗ. ಸೊ ಲಾಸ್ಟ್ 3 ಟರ್ಮ್ಸ್, ಕೊನೆಯ 3 ಪದಗಳು. ಸೊ ಏನಾಯಿತು? ನಿಮಗೆ ಬೇಕಿರೋದು A30 ಎಷ್ಟು, A29 ಎಷ್ಟು, A28 ಎಷ್ಟು. ಇಷ್ಟು ಫೈನ್ ಮಾಡಿಕೊಂಡ್ರೆ ಸಾಕು. ಸೊ A30 ಏನಾಗುತ್ತೆ? A + 29D. ಇಲ್ಲೆಲ್ಲಾದರೂ ಇದೆಯಾ? ಬರಲ್ಲ. ಸೊ A ಮತ್ತು D ಬೇಕೇ ಬೇಕು ನಿಮಗೆ. ಸೊ ಸಾಲ್ವ್ ಮಾಡಿರಿ, ಸಿಗತ್ತೆ. ಓಕೆ, ಸೊ ದಟ್ಸ್ ಇಟ್. ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಿ ಯು ಆಲ್ ಎವ್ರಿ ಡೇ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.